चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೌನಯೋಗಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣ ಕಮಲಗಳನ್ನು ಎನ್ನ ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಪುಣ್ಯಾರಾಧನಾ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ವಹಿಸಿದ ಸಾಧು ಚಕ್ರವರ್ತಿ, ವಿಶ್ವಕುಟುಂಬಿ, ಪಂಚಮಠಾಧೀಶ, ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ, ಮೇಲೆ ಆಸೀನರಾದ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರ ಚರಣಗಳಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಅದ್ವೈತ ಮಕರಂದ ಅನ್ನುವಂಥ ಗ್ರಂಥದಲ್ಲಿ ಲಕ್ಷ್ಮೀ ಶ್ರೀಧರ ಕವಿಗಳಾಗಿರ್ತಕ್ಕಂಥವರು ನಮ್ಮನ್ನು ಕುರಿತು ಬಹು ಮಾರ್ಮಿಕವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ನಮಗೆ ನೀಡ್ತಾ ಬಂದಿದ್ದಾರೆ. ಈ ಮನುಷ್ಯ ಈ ಜೀವನದೊಳಗೆ ತನ್ನ ಯಥಾರ್ಥ ಸ್ವರೂಪವನ್ನು ಅರ್ಥಾಗ ಮಾತ್ರ ಅವನು ಮುಕ್ತನಾಗ್ತಾ ಇದ್ದಾನೆ. ಇವನ ಬಂಧನಕ್ಕೆ ಕಾರಣ ಯಾವುದು ಅಂತಂದರೆ, ಅನಾತ್ಮವಾಗಿರತಕ್ಕಂಥ ದೇಹ, ಇಂದ್ರಿಯ, ಅಂತಃಕರಣಗಳಲ್ಲಿ ಅಭಿಮಾನ ಮಾಡಿಕೊಂಡು ನಾನು ನನ್ನದು ಅಂತೇನು ಭಾವನಾ ಮಾಡಿಕೊಂಡಿದ್ದಾನಲ್ಲ, ಇದೇ ಅವನ ಬಂಧನಕ್ಕೆ ಕಾರಣ ಆಗೈತಿ ಅಂತ. ಇದು ಹೋಗಬೇಕು, ಇದು ಬಿಡಬೇಕು ಅಂತ ಇದ್ದಾರೆ. ಯಾಕಂದರೆ ಇದ್ರ ಮೇಲೆ ನಾವು ಭಾಳ ಅಭಿಮಾನ ಮಾಡಕತ್ತಿದ್ದೀವಿ. ದೇಹದ ಮೇಲೆ ನಮಗೆ ಭಾಳ ಅಭಿಮಾನ ಅದ. ಇಂದ್ರಿಯಗಳಲ್ಲಿ, ಅಂತಃಕರಣದಲ್ಲಿ ಇಲ್ಲಿ ನಾನು ನನ್ನದು ಅಂತ ಹೇಳಿ ಇದನ್ನು ಅಭಿಮಾನಿಸಿಕೊಂಡಿದ್ದರಿಂದ ನಮಗೆ ಈ ಸಂಸಾರ ಅನ್ನುವಂಥದ್ದು ಪ್ರಾಪ್ತ ಆಗಿದೆ. ಸಂಸಾರದಲ್ಲಿ ಅನೇಕ ದುಃಖಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಜೀವನಿಗೆ ಮೊದಲು ಅವನ ಸ್ವರೂಪವನ್ನು ನಾವು ತಿಳಿಸ್ಕೊಡ್ಬೇಕು. ಜೀವನ ಸ್ವರೂಪ ಅನ್ನುವಂಥದ್ದು ಯಾವುದು? ಜೀವ ಸಾಕ್ಷಾತ್ ಬ್ರಹ್ಮರೂಪವೇ ಆಗಿದ್ದರೂ ಕೂಡ ಇಲ್ಲಿ ತಪ್ಪು ತಿಳುವಳಿಕೆಯ ಮೂಲಕವಾಗಿ, ಅಜ್ಞಾನ ಮೂಲಕವಾಗಿ ತನ್ನನ್ನು ತಾನು ವಿಚಾರ ಮಾಡಿ ತಿಳ್ಕೊಳ್ಳದೇ ಇರುವುದರಿಂದ ಇವನಿಗೆ ಏನಾಗೈತಿ, ಒಂದು ಅಧ್ಯಾಸ ಮೂಲಕವಾಗಿ ದೇಹಾದಿಗಳಲ್ಲಿ ಆತ್ಮಭಾವನೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಈ ಸಂಸಾರ ಅನ್ನುವಂಥದ್ದು ಆತ್ಮನಿಗೆ ಅದೇನು? ಆತ್ಮ ಅಂದರೆ ತಾನು. ಭವಮಾಲೆಗೊಳಗಾದೆ ನೆಂಬುದೇ ಖುಷಿ, ನಿನ್ನ ವಿವರಿಸಿ ನೋಡು ನೋಡೆಲೆ ಜೀವನೇ. ನಿಜಮುಷಿಗಳವರು ಜ್ಞಾನಸ್ಥಳದಲ್ಲಿ ಹೇಳ್ಕೊಂಡು ಬಂದರು,
ಈ ಜೀವ ನಾನು ಹುಟ್ಟು ಸಾವುಗಳಿಗೆ ಒಳಗಾಗಿದ್ದೇನೆ, ನಾನು ಹುಟ್ಟುತ್ತೀನಿ, ನಾನು ಸಾಯ್ತೀನಿ, 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಹುಟ್ಟಿ ಬರ್ತೀನಿ ಅಂತೇಳಿ ಇವ ಏನು ತಿಳ್ಕೊಂಡಿದ್ದಾನಲ್ಲ, ಇದು ಖುಷಿ, ಇದು ಸುಳ್ಳ ಅಂತಿದೆ. ಯಾಕಂದ್ರೆ ನಿನ್ನ ವಿವರಿಸಿ ನೋಡಲೇ ಜೀವನೇ. ನಿನ್ನನ್ನು ನೀನು ಶಾಸ್ತ್ರ ದೃಷ್ಟಿಯಿಂದ ಗುರುಗಳ ಉಪದೇಶಾನುಸಾರವಾಗಿ ಇದನ್ನು ಸರಿಯಾಗಿ ನೀವು ತಿಳ್ಕೊಂಡಿದ್ದಾದರೆ ನಿನಗೆ ಈ ಭವ ಅಂದ್ರೆ ಏನು, ಈ ಸಂಸಾರ ಅನ್ನುವಂಥದ್ದು ನಿನಗೆ ಇಲ್ಲವೇ ಇಲ್ಲ ಅಂತ ನಿಜಮಶಿವರು ಇಲ್ಲಿ ತಿಳಿಸಿದಂತೆ ಇವತ್ತಿನ ದಿವಸ ಈ ಸಂಸಾರ ಅನ್ನುವಂಥದ್ದು ಇದು ಯಾರಿಗದ, ಇಲ್ಲಿ ಸಂಸಾರಿ ಯಾರು ಅನ್ನುವಂಥ ವಿಚಾರವನ್ನು ಇವತ್ತಿನ ಶ್ಲೋಕದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸುಪ್ತೆ ಅಹಮಿನ ದೃಶ್ಯಂತೆ ದುಃಖದೋಷ ಪ್ರವೃತ್ತಯ ಅತಸ್ತಸ್ಯೈವ ಸಂಸಾರೋ ನ ಮೇ ಸಂಸತ್ತು ಸಾಕ್ಷಿಣಃ. ಸುಪ್ತೆ ಅಹಮಿ ನ ದೃಶ್ಯಂತೆ. ನಾವು ಎಚ್ಚರಾವಸ್ಥೆಯೊಳಗೆ ದೇಹಾಭಿಮಾನದಿಂದ ಕೂಡಿಕೊಂಡು ನಾವು ಅನೇಕ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಾನು ಬ್ರಾಹ್ಮಣನೆಂತಲೂ, ನಾನು ಕ್ಷತ್ರಿಯನೆಂತಲೂ, ಅಥವಾ ನಾನು ವೈಶ್ಯ ಶೂದ್ರ ಅಂತ ನಾವು ಭಾವಿಸಿಕೊಂಡು, ನಾನು ಬ್ರಹ್ಮಚಾರಿ ಅಥವಾ ನಾನೊಬ್ಬ ಗೃಹಸ್ಥ, ನಾನೊಬ್ಬ ವಾನಪ್ರಸ್ಥ ಅಥವಾ ನಾನು ಸನ್ಯಾಸಿ ಅಂತ ನಾವು ತಿಳ್ಕೊಂಡು ನಮ್ಮ ವರ್ಣೋಚಿತವಾಗಿರ್ತಕ್ಕಂಥ ಕರ್ಮಗಳಲ್ಲಿ ನಾವು ತೊಡಗುತ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದೆಲ್ಲವೂ ದೇಹಾಭಿಮಾನದಿಂದ. ಈ ದೇಹ ನಾನು ಅಂತ ಭಾವಿಸಿಕೊಂಡಿದ್ದರಿಂದ ನಾನು ಇಂಥ ಜಾತಿಯವನು, ನಾನು ಇಂಥ ವರ್ಣದವನು, ಇಂಥ ಗೋತ್ರದವನು, ನಾನು ಇಂಥವನು ಅಂತ ತಿಳ್ಕೊಂಡು, ಯಾಕಂದರೆ ದೇಹದೊಳಗೆ ಯಾವಾಗ ನಾನು ತಾನು ಅನ್ನುವಂಥ ಭಾವನಾ ಬಂತು ಅಂತಂದರೆ ಆವಾಗ ಇವನಲ್ಲಿ ಕರ್ತೃತ್ವಾದಿಗಳು ಪ್ರಾರಂಭ ಆಗ್ತಾ ಇದ್ದಾರೆ. ನಾನು ಈ ಕರ್ಮ ಮಾಡಬೇಕು, ನಾನು ಸ್ವರ್ಗಲೋಕವನ್ನು ಪಡೆಯಬೇಕು, ಸ್ವರ್ಗಕಾಮೋ ಅಗ್ನಿಹೋತ್ರಂ ಜುಹುಯಾತ್ ಅಂತ ವೇದ ಹೇಳ್ತದೆ. ಯಾವನು ಸ್ವರ್ಗಕಾಮನೆ ಉಳ್ಳವನಾಗಿದ್ದಾನೋ ಅವನು ಅಗ್ನಿಹೋತ್ರ ಕರ್ಮವನ್ನು ಮಾಡಬೇಕು ಅಂತ ವೇದ ಹೇಳ್ತಾ ಇದೆ. ಅವನಿಗೆ ಸ್ವರ್ಗದ ಅಪೇಕ್ಷೆ ಅನ್ನುವಂಥದ್ದಿರುವುದರಿಂದ ಅಗ್ನಿಹೋತ್ರಾದಿ ಕರ್ಮಗಳಲ್ಲಿ ಪ್ರವೃತ್ತನಾಗ್ತಾ ಇದ್ದಾನೆ. ಮತ್ತು ಅವನಿಗೆ ದೇಹದ ಮೇಲೆ ಅಭಿಮಾನ ಇಲ್ಲ ಅಂತಂದ್ರೆ ಹೊರಗಿನ ಭೋಗಗಳಲ್ಲಿ ಒಂದು ಸುಖಬುದ್ಧಿ ಅನ್ನುವಂಥದ್ದಿಲ್ಲ ಅಂತಂದ್ರೆ ಮತ್ತು ಅವನ್ಯಾಕ ಕರ್ಮದಲ್ಲಿ ಪ್ರವೃತ್ತನಾಗ್ತಿದ್ದ ಇಲ್ಲ. ಯಾಕಂದರೆ ನಾನು ಕರ್ತಾ ಭೋಕ್ತ ಅಂತ ಯಾವನು ತಿಳ್ಕೊಂಡಾನೋ ಅವನೇ ಕರ್ಮದಲ್ಲಿ ಪ್ರವೃತ್ತನಾಗತಕ್ಕಂಥದ್ದು. ಅಂದರೆ ಎಚ್ಚರ ಕಾಲದೊಳಗೆ ದೇಹಾಭಿಮಾನ ಉಳ್ಳವನಾಗಿ ನಾನು ಕರ್ತಾ ಭೋಕ್ತ ಅಂತ ಭಾವಿಸಿಕೊಂಡಿದ್ದರಿಂದ ಕರ್ಮಗಳಲ್ಲಿ ತೊಡಗುತ್ತಾ ಇದ್ದ. ಯಾವಾಗ ಎಚ್ಚರಾವಸ್ಥೆ ಹೋಗಿ ನಿದ್ರೆಗೆ ಹೋಗ್ತಾ ಇದ್ದಾನೋ, ರಾತ್ರಿ ಸಮಯದಲ್ಲಿ ನಾವು ವಿಶ್ರಾಂತಿಯನ್ನು ಪಡೀತಾ ಇದ್ದೀವಿ, ನಮಗೆ ಸ್ವಪ್ನ ಅನ್ನುವಂಥದ್ದು ತೋರ್ತದೆ. ಜಾಗೃತ ಕಾಲದೊಳಗೆ ಜೀವ ನೇತ್ರಸ್ಥಾನದಲ್ಲಿದ್ದುಕೊಂಡು ವನಿತಾದಿ ಅನೇಕ ವಿಷಯಗಳೊಂದಿಗೆ ವ್ಯವಹಾರಗಳನ್ನು ಮಾಡ್ತಾ ಇದ್ದ. ಜಾಗೃತಿನ ಕರ್ಮಭೋಗ ತೀರಿತು ಅಂತಂದರೆ ಅಲ್ಲಿ ಜೀವ ಕಂಠಸ್ಥಾನಗಳಿಗೆ ಹೋಗ್ತಾನೆ. ಅಲ್ಲಿ ತೈಜಸ ಅನ್ನುವಂಥ ನಾಮವನ್ನು ಪಡೆದು ಅಲ್ಲಿ ಕನಸು, ನಾನಾ ರೀತಿಯಾಗಿರ್ತಕ್ಕಂಥ ಕನಸುಗಳನ್ನು ಅಲ್ಲಿ ಕಾಣ್ತಾ ಇದ್ದ. ಅಂದರೆ ಅದು ವಾಸನಾಮಯ ಪ್ರಪಂಚ ಅನ್ನುವಂಥದ್ದು, ಸ್ವಪ್ನ ಅನ್ನುವಂಥದ್ದು ಅದು ವಾಸನಾರೂಪವಾಗಿರ್ತಕ್ಕಂಥ. ಅಲ್ಲಿಯೂ ಕೂಡ ನೂತನವಾಗಿರ್ತಕ್ಕಂಥ ಪ್ರಪಂಚವನ್ನು ಅಲ್ಲಿ ಜೀವ ಕಾಣ್ತಾ ಇದ್ದ. ಅದು ಆತ್ಮನ ಅಧಿಷ್ಠಾನದೊಳಗನ. ಜಾಗ್ರದಲ್ಲಿರ್ತಕ್ಕಂಥ ಜೀವನೇ ಇಲ್ಲಿ ವಿಶ್ವ ಅನ್ನುವಂಥ ನಾಮಕವನ್ನು ಪಡೆದು ಈ ಜಾಗೃತಿನ ಎಲ್ಲ ವ್ಯವಹಾರ ಮುಗಿಸಿದ ಬಳಿಕ ಸೂಕ್ಷ್ಮ ಶರೀರದೊಳಗೆ, ಅಂದರೆ ಲಿಂಗ ಶರೀರ ಅಂತ ಕರೀತಾರೆ, ಕಂಠಸ್ಥಾನದಲ್ಲಿರ್ತಕ್ಕಂಥ ಹಿತಾನಾಮಕ ನಾಡಿಯಲ್ಲಿ 17 ತತ್ವಾತ್ಮಕವಾಗಿರ್ತಕ್ಕಂಥ ಯಾವ ಲಿಂಗ ಶರೀರದಲ್ಲ
ಅಲ್ಲಿ ತೋರುವಂತಹದ್ದೇ ಇದು ಸ್ವಪ್ನ, ಅದು ಕನಸು ಅಂತ ಹೇಳಿಸಿಕೊಳ್ತದೆ. ಕನಸಿನಲ್ಲಿಯೂ ಕೂಡ ಅಲ್ಲಿ ಮನಸ್ಸಿನಿಂದ ಎಲ್ಲ ಸೃಷ್ಟಿಯನ್ನು ಮಾಡಿಕೊಳ್ತಾ ಇದ್ದಾನೆ ಜೀವ. ಆತ್ಮನ ಅಧಿಷ್ಠಾನದಲ್ಲಿಯೇ ಆ ಸ್ವಪ್ನ ಅನ್ನುವಂಥದ್ದು ತೋರ್ತದೆ. ಅದು ಒಂದು ಕ್ಷಣ ತೋರ್ತದಷ್ಟೇ. ಅಲ್ಲಿಂದ ಹೃದಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಜೀವ. ಹೃದಯ ಸ್ಥಾನಕ್ಕೆ ಹೋದಾಗ ಅಲ್ಲಿ ಗಾಢವಾದ ನಿದ್ರೆ ಎನ್ನುವಂಥದ್ದು. ಯಾಕಂದರೆ ಅವಿದ್ಯಾ ಕಾರಣ ಶರೀರ ಅಂದರೆ ಏನು? ಅವಿದ್ಯಾ ಸ್ವರೂಪ. ಈ ಹಾಗೆ ಒಂದು ಕೋಳಿ ಎನ್ನುವಂಥದ್ದು ಸಾಯಂಕಾಲ ತಕ್ಷಣ ತನ್ನ ಎಲ್ಲ ಮರಿಗಳನ್ನು ಒಂದು ಸೌಜ್ಞೆಯಿಂದ ಕರೀತದೆ. ಕರೆದು ತನ್ನ ರೆಕ್ಕೆಯೊಳಗೆ ಅದರೊಳಗೆ ಇಟ್ಟುಕೊಂಡು ಒಂದು ಗೂಡಿನಲ್ಲಿ ಹೋಗಿ ರಾತ್ರಿ ವಿಶ್ರಾಂತಿ ಪಡೀತದೆ. ರಾತ್ರಿ ಹೆಂಗೆ ವಿಶ್ರಾಂತಿ ಪಡೀತದಲ್ಲ, ಹಂಗೆ ಜೀವ ಗಾಢವಾದ ನಿದ್ರೆಗೆ ಹೋದಾಗ ತನ್ನ ಎಲ್ಲ ಇಂದ್ರಿಯಗಳನ್ನು, ತನ್ನ ಅಂತಃಕರಣ ಅಂದರೆ ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ಕೋಳಿ ಮರಿಗಳಿದ್ದಂಗೆ ರೀ. ಎಲ್ಲ ಇವು ಜೀವ ಕೋಳಿದ್ದಂಗೆ. ಅವಿದ್ಯೆ ಅನ್ನುವಂಥದ್ದು ಗೂಢ ಅಂದರೆ ಕಾರಣ ಶರೀರ ಅನ್ನುವಂಥದ್ದು ಅವಿದ್ಯೆ, ಅದು ಗೂಡಿದ್ದಂಗೆ. ಅಲ್ಲಿ ಹೋಗಿ ಯಾವಾಗ ಅಲ್ಲಿ ಪ್ರವೇಶ ಆದ ಅಂತಂದರೆ, ಯಾಕಂದ್ರೆ ಅಲ್ಲೆಲ್ಲ ವಿಶ್ರಾಂತಿ ಆಗೈತೆ. ಅಲ್ಲಿ ಯಾವ ಇಂದ್ರಿಯಗಳ ವ್ಯಾಪಾರ ಅನ್ನುವಂಥದ್ದಿಲ್ಲ. ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಗಳ ವ್ಯಾಪಾರ ಅನ್ನುವಂಥದ್ದಿಲ್ಲ. ಅಲ್ಲಿ ಜೀವ ಪ್ರವೇಶ ಆಗ್ಯಾನ. ಅಲ್ಲಿ ಪ್ರಾಜ್ಞೆ ಅನ್ನುವಂಥ ನಾಮವನ್ನು ಪಡೆದಾಗ ಯತ್ರ ಸುಪ್ತಃ ನ ಕಾಮಂ ಕಾಮಯತೆ ನ ಸ್ವಪ್ನಂ ಪಶ್ಯತಿ ತತ್ ಸುಸುಪ್ತಂ. ನೋಡ್ರಿ, ಯತ್ರ ಸುಪ್ತಃ, ಸುಪ್ತಃ ಅಂದ್ರೇನು? ಗಾಢವಾದ ನಿದ್ರೆ ಅಂತ. ನ ಕಾಮಂ ಕಾಮಯತೆ, ಗಾಢವಾದ ನಿದ್ರೆಯೊಳಗೆ ನಾನು ಹಣ ಗಳಿಸ್ಬೇಕಪ್ಪ, ನಾನೊಂದು ಸೈಟ್ ತಗೊಂಡು ಮನೆ ಕಟ್ಟಬೇಕು, ನಾನು ಎಲ್ಲೋ ದೂರ ಪ್ರಯಾಣ ಮಾಡಬೇಕು, ಏನಾದರೂ ಬಂಗಾರ ಖರೀದಿ ಮಾಡಬೇಕು, ಏನಾದರೂ ಕಾಮನೆಗಳದಾವಂದ್ರೆ ಎಲ್ಲಿ? ಗಾಢವಾದ ನಿದ್ರೆಯೊಳಗೆ. ನ ಕಾಮಂ ಕಾಮಯತೆ, ಅಲ್ಲಿ ಯಾವುದೊಂದು ಕಾಮನೆಗಳಿಲ್ಲ. ಸುಸುಪ್ತಿ ಅವಸ್ಥೆಯೊಳಗೆ ಯಾವುದೊಂದು ಕಾಮನೆಗಳಿಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಹೋಗಲಿ ಮನೋಮೂಲಕವಾಗಿ ಮನಸ್ಸಿನಲ್ಲಿ ಆದ್ರೂ ಕೂಡ ವಾಸನಾಮಯವಾಗಿರ್ತಕ್ಕಂಥ ಸ್ವಪ್ನವನ್ನಾದರೂ ಅಲ್ಲಿ ಕಾಣ್ತಾನೇನು ಅಂತಂದರೆ ಅಲ್ಲಿ ಸ್ವಪ್ನನೂ ಇಲ್ಲ. ಗಾಢವಾದ ನಿದ್ರೆಯಲ್ಲಿ ಎಚ್ಚರದ ವ್ಯವಹಾರನೂ ಇಲ್ಲ. ಎಚ್ಚರದೊಳಗೆ ನಮಗಿಲ್ಲಿ ಅನೇಕ ಕಾಮನೆಗಳಿಲ್ಲ. ನಾವೀಗ ಎದ್ದೇವಂದ್ರೆ ನಮಗೆ ಎಷ್ಟು ಬಯಕೆಗಳು ರೀ, ಎಷ್ಟು ಇಚ್ಛೆಗಳು, ಎಷ್ಟು ಕೋರಿಕೆಗಳು ನಮ್ಮ ಮನಸ್ಸಿನೊಳಗೆ ನಾವು ಏನೇನು ಬಯಸ್ತೀವಿ ಅದನ್ನು ಪಡಿಲಿಕ್ಕೆ ನಮಗೆ ಎಷ್ಟೋ ಪ್ರವೃತ್ತಿ ಅನ್ನುವಂಥದ್ದು ಉಂಟಾಗ್ತದೆ. ಆದರೆ ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಏನೊಂದು ನಮಗೆ ಬಯಕೆಗಳಿಲ್ಲ, ಯಾವ ಆಶೆಗಳು ಇಲ್ಲ. ಅಲ್ಲಿ ನಾವು ಸ್ವಪ್ನವನ್ನು ಕೂಡ ಕಾಣೋದಿಲ್ಲ. ಅದು ಸುಸುಪ್ತ. ಅಲ್ಲಿ ಅವನಿಗೆ ಜೀವನಿಗೆ ಪ್ರಾಜ್ಞೆ ಅನ್ನುವಂಥ ನಾಮ ಬರ್ತದೆ. ಪ್ರಾಜ್ಞ ಅಂತ ಅವನನ್ನು ಕರೀತಾ ಇದ್ದಾರೆ. ಪ್ರಕೃಷ್ಟ ಜ್ಞಾನ ಪ್ರಾಜ್ಞ. ಪ್ರಕೃಷ್ಟ ಅಂದ್ರೆ ಏನು? ವಿಶೇಷವಾದ ಜ್ಞಾನವುಳ್ಳವನಿಗೆ ಪ್ರಾಜ್ಞ ಅಂತ ಕರೆದರು. ಅಂದರೆ ಅಲ್ಲಿ ಪ್ರಾಜ್ಞೆ ಅನ್ನುವಂಥ ನಾಮವನ್ನು ಅವನು ಪಡ್ಕೊಂಡು, ಅಂದರೆ ಒಬ್ಬನೇ ಇಲ್ಲಿ ಜಾಗ್ರದಲ್ಲಿದ್ದವನೇ ಸ್ವಪ್ನದೊಳಗದಾನ, ಸ್ವಪ್ನದೊಳಗಿದ್ದವನೇ ಸುಸುಪ್ತಿಯೊಳಗದಾನ. ಮೂರು ಅವಸ್ಥೆಗಳಲ್ಲಿ ಒಬ್ಬನೇ ಅದಾನ. ಈಗ ಸುಸುಪ್ತಿ ಅವಸ್ಥೆಯೊಳಗದಾನ ಅಂತಂದ್ರೆ ಅಲ್ಲಿ ಅವನಿಗೆ ಜಾಗೃತಿನ ಜ್ಞಾನ ಇಲ್ಲ, ಜಾಗೃತಿ ಎಚ್ಚರ ತೋರ್ತಾ ಇಲ್ಲ, ಸ್ವಪ್ನ ತೋರ್ತಾ ಇಲ್ಲ. ಕೇವಲ ಗಾಢವಾದದ್ದು ಎಲ್ಲ ಇಂದ್ರಿಯಗಳು ವಿಶ್ರಾಂತಿಯನ್ನು ಪಡ್ಕೊಂಡಾವಲ್ಲಿ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅರಿವು ಇಲ್ಲ. ಅರಿವಿಲ್ಲ ಅಂತಂದರೆ ಇದು ಒಂದು ಮೂಲ ಅಹಂಕಾರ ಅಂತ. ಅಹಂಕಾರದಲ್ಲಿ ಎರಡು ಪ್ರಕಾರ ಮಾಡ್ತಾರೆ. ಒಂದು ಮೂಲ ಅಹಂಕಾರ ಅಂದರೆ ಕಾರಣ ಅಹಂಕಾರ, ಕಾರ್ಯ ಅಹಂಕಾರ ಅಂತ. ಆ ಕಾರಣ ಅಹಂಕಾರದಿಂದಲೇ ಅಂತಃಕರಣದ ಸೃಷ್ಟಿಯಾಗಿದೆ. ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತ ಕರಿತೇವಲ್ಲ,
ಇದು ಕಾರಣವಾಗಿರ್ತಕ್ಕಂಥ ಅಹಂಕಾರದಿಂದ ಸೃಷ್ಟಿಯಾಗಿದೆ. ಇದು ಕಾರ್ಯ ಅಹಂಕಾರ ಅಂತಂದ್ರೇನು, ಇವು ನಾಲ್ಕರಲ್ಲಿ ಸೇರಿದೆ. ಯಾವುದ್ರು ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತ ಕರಿತೀವಲ್ಲ, ಈ ನಾಲ್ಕೇನು ಅಹಂಕಾರ ಅದಾವಲ್ಲ, ಈ ನಾಲ್ಕು ಅಹಂಕಾರದಲ್ಲಿ ಇದು ಕಾರ್ಯ ಅಹಂಕಾರ ಇದೆ. ಅದು ಮೂಲ ಕಾರಣ ಅಹಂಕಾರ. ಅಂದರೆ ಇಲ್ಲಿ ಅಹಂಕಾರ ಅನ್ನುವಂಥದ್ದು ನಮಗೆ ಎಚ್ಚರಾವಸ್ಥೆಯೊಳಗೆ ಇದು ನಾನು ಇದನ್ನು ಅರ್ತೀನಿ ರೀ, ನಾನು ಇದನ್ನು ತಿಳ್ಕೊಂಡಿದ್ದೀನಿ, ನಾನು ಇದನ್ನು ಮಾಡ್ತಾ ಇದ್ದೀನಿ, ಈ ವಿಶೇಷವಾದ ಅರು ಅನ್ನುವಂಥದ್ದು ಎಲ್ಲಿದು ಎಚ್ಚರದೊಳಗೆ. ಆದರೆ ಈ ಅರು ಅನ್ನುವಂಥದ್ದು ವಿಶೇಷವಾದ ಅರು ಅಂದರೆ ಏನು, ಪಂಚ ಜ್ಞಾನೇಂದ್ರಿಯ ಮತ್ತು ಅಂತಃಕರಣದ ಮೂಲಕವಾಗಿ ಉಂಟಾಗ್ತಕ್ಕಂಥ ಅರು ಇದು ಸುಸುಪ್ತಿಯೊಳಗಿಲ್ಲ. ಇದು ಸುಸುಪ್ತಿಯೊಳಗೆ ವಿಶೇಷವಾದ ಅರು ಇಲ್ಲ. ಆದರೆ ಅರು ಇಲ್ಲ ಅಂತ ಹೇಳಕ್ಕೆ ಬರಂಗಿಲ್ಲ. ಯಾಕಂದರೆ ಎದ್ದು ಕೂಡಲೇ ನೀ ಏನಪ್ಪ ನೀ ನಿದ್ದೆ ಹೆಂಗಾಯ್ತು ಅಂತೇಳಿ ಏನು ಹೇಳ್ತಾನೆ, ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾರೆ. ಯಾಕೆ ಸುಖವಾಗಿ ಒಂದು ವೇಳೆ ಅರು ಇಲ್ಲದೆ ಹೋದರೆ, ಯಾಕಂದರೆ ನಮಗೆ ಸ್ಮೃತಿ ಜ್ಞಾನ ಆಗಬೇಕು ಅಂತಂದರೆ ನಾವು ಅದನ್ನು ಅನುಭವ ಮಾಡಿರಬೇಕು, ಅದರ ಸಂಸ್ಕಾರ ಇರಬೇಕು. ಸಂಸ್ಕಾರಜನ್ಯ ಜ್ಞಾನವೇ ಸ್ಮೃತಿ ಅಂತ ತಿಳಿಸ್ಕೊಡ್ತದೆ. ಮತ್ತು ನಿದ್ರೆಯೊಳಗೆ ಆ ಆನಂದವನ್ನು ಅನುಭವ ಮಾಡ್ಯಾನ, ಅದು ಸಂಸ್ಕಾರ ರೂಪವಾಗಿ ಅವನಂತ ಕಡದೊಳಗೆ ಆದರೆ ಅದರ ಸ್ಮೃತಿಗೆ ಎಚ್ಚರದೊಳಗಾಗೈತಿ. ಮತ್ತೆ ಅಲ್ಲಿ ಅದಾನಂತೀರಿ ಇಲ್ಲಂತೀರೋ, ನಿದ್ರೆಯೊಳಗೆ ಸುಖದ ಅನುಭವ ಮಾಡ್ಯಾನಂತೀರೋ ಇಲ್ಲೋ, ನಾವು ಮಾಡ್ಯಾನಂತ ಹೇಳಬೇಕೀಗ. ಅಲ್ಲಿ ಸುಪ್ತಿಯೊಳಗಲ್ಲಿ ಆನಂದದ ಅನುಭವ ಮಾಡ್ಯಾನಲ್ಲಿ, ಅಲ್ಲಿ ಸಾಮಾನ್ಯವಾದ ಅರಿವು, ಎಚ್ಚರದೊಳಗೆ ವಿಶೇಷವಾದ ಅರಿವು. ಯಾಕೆ ಎಚ್ಚರದೊಳಗೆ ನಾವು ವಿಶೇಷವಾಗಿ ಅರಿತೀವಿಲ್ಲ, ಘಟಪಟಾದಿಗಳನ್ನೆಲ್ಲ ವಿಶೇಷವಾಗಿ ಅರಿತಾ ಇದ್ದೀವಿ. ಅಂದರೆ ಅಲ್ಲಿ ಸಾಮಾನ್ಯವಾಗಿ ಆನಂದದ ಅನುಭೂತಿಯನ್ನು ಮಾಡಿದಾನ. ಮತ್ತು ಅಲ್ಲಿ ಹೇಳಬೇಕಾಗಿತ್ತಲ್ರಿ ಅಂತಂದರೆ ಅವನಿಗೆ ಕರಣ ಅನ್ನುವಂಥದ್ದಿಲ್ಲ. ಈ ಹೆಂಗೆ ಬಾವಿಯೊಳಗೆ ಒಂದು ಕೊಡ ಬಿದ್ದದ್ದು ಮುಳಿಗೆ ಹೋಗ್ಯದ, ಒಬ್ಬ ಹೇಳಿದ, ನೋಡ್ರಿ ನಾನು ಕೊಡ ಕಳ್ಕೊಂಡಿದ್ದೀನಿ, ಬಾವಿ ಮುಳಿಗೆ ಹೋಗ್ಯದ, ಅದನ್ನು ಹುಡುಕಿ ತಂದು ಕೊಡು ಅಂತಂದಾಗ ಒಬ್ಬ ಈಜುಬಲ್ಲ ಏನು ಮಾಡಿದ, ಅದು ಕೊಡ ನಾನು ತೆಗಿತೀನಿ ಅಂತೇಳಿ ಬಾವಿಯೊಳಗೆ ಜಿಗದ ಬಾವಿಯ ಆಳಕ್ಕೆ ಹಾದ. ಅವನಿಗೆ ಕೊಡ ಸಿಕ್ತು. ಸಿಕ್ಕ ಮೇಲೆ ಅಲ್ಲೇ ಹೇಳ್ತಾನೆ ನಾವು, ಕೊಡ ಸಿಕ್ಕದಂತ ಅಲ್ಲಿ ನೀರಾಗ ಹೇಳ್ತಾನಂದ್ರೆ, ಮತ್ತು ಅಲ್ಲಿ ಏನು ಪ್ರತಿಬಂಧಕ ಆಗೈತಿ, ನೀರು. ಯಾಕಂದರೆ ವಾಕ್ಯಿಗೆ ಅಭಿಮಾನಿ ದೇವತೆ ಅಗ್ನಿ, ಅಗ್ನಿಗೂ ಜಲಕ್ಕೂ ವಿರೋಧ ಐತಿಲ್ರಿ, ಅಗ್ನಿಗೂ ಜಲಕ್ಕೆ ವಿರೋಧ ಐತಿಲ್ರಿ. ಹಂಗೆ ಅಲ್ಲಿ ಅನುಭವ ಆಗಿಲ್ಲೇನಲ್ಲಿ ಆಗೈತಿ, ಕೊಡ ಸಿಕ್ಕದನ್ನು ಅನುಭವ ಆಗೈತಿ. ಆದರೆ ಹೇಳಲಿಕ್ಕೆ ಅಲ್ಲಿ ಏನು ಪ್ರತಿಬಂಧಕ ಆಗೈತಿ ಅಂತಂದರೆ ನೀರಿನ ಪ್ರತಿಬಂಧಕ ಆಗೈತಿ. ಹಂಗೆ ಯಾವಾಗ ಜೀವ ಸುಸುಪ್ತಿ ಅವಸ್ಥೆಗೆ ಹೋದ ಅಂತಂದರೆ ಅಲ್ಲಿ ಎಲ್ಲ ಕರ್ಣಗಳು ವಿಶ್ರಾಂತ ಆಗಿಬಿಟ್ಟಾವ, ಅವೆಲ್ಲ ವಿಶ್ರಾಂತಿ ಪಡೆದಾವ. ಆದರೆ ಅಲ್ಲಿ ಪ್ರತ್ಯೇಗಾತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಆ ಅವಿದ್ಯಾಕರಣದಲ್ಲಿ ತೋರ್ಯದ. ಜೀವ ಅಲ್ಲಿ ಅರುಸ್ವರೂಪನೇ ಅದಾನ, ಅಲ್ಲಿ ಆನಂದವನ್ನೇ ಅನುಭವ ಮಾಡ್ತಾ ಇದ್ದಾನೆ. ಆದರೆ ಆ ಆನಂದ ಅದು ಹೆಂಡತಿದಲ್ಲ, ಮಕ್ಕಳದಲ್ಲ, ಧನದ್ದಲ್ಲ, ಅಧಿಕಾರದ್ದಲ್ಲ, ಯಾವ ಆನಂದನೂ ಅಲ್ಲ. ಯಾಕೆ ನಾವು ಆನಂದ ಪಡಿಬೇಕಾದ್ರೆ ನಾವು ಹೊರಗಿಂದ ಆನಂದ ಪಡಿತೀವಿಲ್ರಿ ಈಗ ಅಲ್ಲಿ. ಆದರೆ ಅಲ್ಲಿ ಸ್ವಲ್ಪ ಸುಸುಪ್ತಿಗೆ ಅವು ಯಾವೂ ಇಲ್ಲ. ಅಲ್ಲಿ ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಹೆಂಡತಿಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ. ಆದರೆ ಆನಂದ ಆಗೈತಿಲ್ಲೋ. ಮತ್ತು ಆನಂದ ಎಲ್ಲಿಂದ ಬಂತದು? ಯಾಕೆ ಆನಂದವಾಗಿ ಮಲಗಿದ್ದೆ ಅಂತ ಹೇಳಬೇಕಾದ್ರೆ ಮತ್ತು ಅಲ್ಲಿ ಇದ್ದ ಹೇಳಬೇಕಲ್ಲ. ಅಲ್ಲಿ ಇಲ್ರಿ, ಅಲ್ಲಿ ಅವರು ಇಲ್ಲ, ಹಂಗಿಲ್ಲ ಅಂತಂದರೆ ಮೇಮುಖೆ ಜಿಹ್ವಾ ನಾಸ್ತಿ ಅಂದಂಗೆ ಆಗ್ತದೆ. ನನ್ನ ಬಾಯೊಳಗೆ ನಾಲಿಗಿಲ್ರಿ ಅಂತಂದಪ್ಪ, ನನ್ನ ಬಾಯೊಳಗೆ ನಾಲಿಗಿಲ್ಲ ಅಂತ ಹೇಳಬೇಕಾದ್ರೆ ನಾಲಿಗಿದ್ರೆ ನಿಂದು ಹೇಳಕ್ಕೆ ಬರ್ತದೆ. ಹಂಗೆ ನೀ ಅಲ್ಲಿ ಇದ್ದುಕೊಂಡೇ ಆ ಆನಂದವನ್ನು ಅನುಭವಿಸಿ ಎಚ್ಚರದೊಳಗೆ ಹೇಳಿಕತ್ತಿ. ಅಲ್ಲಿ ಯಾಕೆ ಹೇಳಿಲ್ಲ ಅಂದರೆ ಅವಿದ್ಯಾ ಪ್ರತಿಬಂಧಕ ಆಗೈತೆ. ಅವಿದ್ಯಾ ಪ್ರತಿಬಂಧಕವಾಗಿರುವುದರಿಂದ ಅಲ್ಲಿ ಅವನಿಗೆ ಹೇಳಿಕ್ಕೆ ಆಗ್ತಾ ಇಲ್ಲ. ಮ್ಯಾಲೆ ಬಂದಾಗ ಕೊಡ ಸಿಕ್ತು ಅಂತ ಹೇಳ್ತಾನೆ, ಮ್ಯಾಲೆ ಬಂದಾಗ ಏನು ಹೇಳಿದ, ಕೊಡ ಸಿಕ್ತು ನೋಡ್ರಿ ಅಂತ ಹೇಳ್ತಾನೆ. ಹಂಗೆ ಎಚ್ಚರಗೊಂಡ ಬಳಿಕ ಅವನಿಗೆ ಸ್ಮೃತಿ ಆಯಿತು. ಏನು ಅಲ್ಲಿ ಏನು ಸ್ವಲ್ಪ ಗಾಢವ ನಿದ್ರೆಯೊಳಗೆ ಯಾವ ಪ್ರತಿಬಿಂಬಾನಂದವನ್ನು ಅನುಭವಿಸಿ, ಬಿಂಬಾನಂದ ಅಲ್ರಿ ಅದು,
ಪ್ರತ್ಯೇಗಾತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಅಲ್ಲಿ ಅವಿದ್ಯಾಕರಣದಲ್ಲಿ ಅವಿದ್ಯೆಯೊಳಗೆ ತೋರ್ಯದ, ಸುಸುಪ್ತಿ ಅವಸ್ಥೆಯೊಳಗೆ ಅವಿದ್ಯೆಯೊಳಗೆ ತೋರ್ಯದ ಆ ಆನಂದವನ್ನು ಅನುಭವಿಸಿಕೊಂಡು ಈಗ ಎಚ್ಚರಿಕೆ ಬಂದ ಮೇಲೆ ಏನಂದ, ನಾನು ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಏನೊಂದನ್ನು ಅರಿಯಲಿಲ್ಲ. ಏನೊಂದು ಅರಿಯಲಿಲ್ಲ ಅಂತಂದರೆ ಅಲ್ಲಿ ಅವ ಇಲ್ಲ ಅಂತ ಅರ್ಥನ್ರಿ. ಈ ಕತ್ತಲ ಮನೆಯೊಳಗೆ ನಮಗೆ ಯಾವ ವಸ್ತುನೂ ಕಾಣಂಗಿಲ್ಲ. ಯಾವ ವಸ್ತುನೂ ಇಲ್ಲ ಅಂತಂದ್ರೆ ಅವ ಅದಾನಿಲ್ಲ, ನೋಡೋದಾನಿಲ್ಲ. ಈಗ ನಾನು ಏನು ಕಾಣ್ತಾ ಇಲ್ಲ ಅಂತಂದ್ರೆ ನೋಡೋ ನೀ ಅದಿಲ್ಲೋ ಅಂತ ಕೇಳ್ತೇವೆ ನಾವು. ನೀ ಅದಿಲ್ಲೋ, ನಿನಗೆ ಯಾವ ವಸ್ತು ಕಾಣ್ತಾ ಇಲ್ಲ ಅಂದ್ರೆ ಕತ್ತಲೆ ಅದಕ್ಕೆ ಪ್ರತಿಬಂಧಕ ಆಗೈತಿ. ಇವಾಗ ಅಲ್ಲಿ ಎಲ್ಲ ವಸ್ತುಗಳು ಅದಾವು, ಆ ಕತ್ತಲೆ ಹೆಂಗೆ ಪ್ರತಿಬಂಧಕ, ಕತ್ತಲೆ ನೋಡೋ ನೀ ಅದಿಯಲ್ಲ. ಹಂಗೆ ಅಜ್ಞಾನವನ್ನು ಅರಿತಕ್ಕಂಥ ತಾನದಾನಲ್ಲಿ ಆತ್ಮಲ್ಲಿ ಅನುರೂಪನಾಗಿದ್ದುಕೊಂಡು ಅಜ್ಞಾನವನ್ನು ನೋಡ್ತಾ ಇದ್ದಾನೆ, ಅಜ್ಞಾನವನ್ನು ಅರಿತಾನ. ಅಲ್ಲಿ ಆತ್ಮನ ಪ್ರತಿಬಿಂಬಾನಂದವನ್ನು, ಅಲ್ಲಿ ಚಿದ್ರೂಪನಾಗಿ ಆತ್ಮನ ಪ್ರತಿಬಿಂಬಾನಂದವನ್ನು ಅನುಭವಿಸ್ತಾ ಇದ್ದಾನ. ಆದ್ದರಿಂದ ಇಲ್ಲಿ ನಿದ್ರೆಯೊಳಗೆ ಆತ್ಮ ಅದಾನ ಅಂತ ಸಿದ್ಧಾಗ್ತೈತೆ ಅಲ್ಲಿ. ಅದಕ್ಕಂದ್ರೆ ಅವರು ಸುಪ್ತೆ ಅಹಮಿನ ದೃಶ್ಯಂತೆ, ಸುಪ್ತಾವಸ್ಥೆಯೊಳಗೆ ಅಂದರೆ ಗಾಢ ನಿದ್ರೆಯೊಳಗೆ ಅಹಂಕಾರ ಅನ್ನುವಂಥದ್ದು ನ ದೃಶ್ಯಂತೆ, ಇದು ತೋರೋದಿಲ್ಲ ಅಂತ. ನಾನನ್ನುವಂಥದ್ದು ಏನದಲ್ಲ, ಅಹಂಕಾರ ಅಂದ್ರೇನು, ನಾನು ನಾನು ಅನ್ನುವಂಥದ್ದು ಅಂದರೆ ಇದು ವಿಶೇಷವಾದ ಜ್ಞಾನ ಅಂತ. ಇದು ಸಾಮಾನ್ಯವಾದ ಜ್ಞಾನ ಐತಿ, ಆದರೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಅನ್ನುವಂಥದ್ದು ಏನದಲ್ಲ. ಈಗ ನಾವು ಎಚ್ಚರದೊಳಗೆ ನಮಗೆ ವಿಶೇಷ ಜ್ಞಾನ, ಕಟಪಟಾದಿಗಳನ್ನು ನಾವು ಹೆಂಗೆ ವಿಶೇಷವಾಗಿ ಅರಿತಾ ಇದ್ದೇವಲ್ಲ, ಹಂಗೆ ಸುಪ್ತಾವಸ್ಥೆಯೊಳಗೆ ಅಲ್ಲಿ ಈ ಹೆಂಗೆ ನಾನು 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 ಅಂತೀವಲ್ಲ, ಆ ನಾನು ಅನ್ನುವಂಥ ಅಹಂಕಾರ ಅನ್ನುವಂಥದ್ದಿಲ್ಲ. ಆದರೆ ಆತ್ಮ ಇಲ್ಲ ನಂಗಿಲ್ಲ, ಆತ್ಮ ಅದಾನ, ತಾನದಾನ, ಆದರೆ ಅವನಲ್ಲಿ ಅಹಂಕಾರ ಅನ್ನುವಂಥದ್ದಿಲ್ಲ. ಎಲ್ಲಿ? ಗಾಢ ನಿದ್ರೆಯೊಳಗೆ. ಗಾಢ ನಿದ್ರೆಯೊಳಗೆ ಅಹಂಕಾರ ಅನ್ನುವಂಥದ್ದಿಲ್ಲ. ಎಚ್ಚರಿಕೆ ಬಂದ ಮೇಲೆ ಇವೆಲ್ಲ ಮತ್ತೆ ಹೆಂಗೆ ಕೋಳಿ ಬೆಳಗಾಯ್ತಂದ್ರೆ ತನ್ನ ಎಲ್ಲ ಮರಿಗಳನ್ನು ಹೊರಗೆ ಬಿಟ್ಟು ತಾನು ಮೇಲಿಕ್ಕೆ ಹೊಕ್ಕತಿಲ್ರದು. ಹಂಗೆ ಎಚ್ಚರ ಆಯಿತು ಅಂತಂದರೆ ಈ ಜೀವ ಏನು ಮಾಡ್ತಾನೆ, ಎಲ್ಲ ಕಣ್ಣು ಹೊರಗೆ ಬಿಟ್ಟು ಬಿಡ್ತಾನೆ. ಕಣ್ಣು ನೋಡೋದು, ಕಿವಿ ಕೇಳೋದು, ಕಾಲು ಗಮನ ಮಾಡೋದು, ಈ ಎಲ್ಲ ವ್ಯವಹಾರಗಳು ಇದು ಯಾವ ಅವಸ್ಥೆಯಲ್ಲಿ ತೋರ್ತಾ ಇದ್ದವ್ರು ಇವರೇ? ಜಾಗೃತಾವಸ್ಥೆಯೊಳಗೆ. ಅದಕ್ಕೆ ಇಲ್ಲಿ ಮೂರು ಅವಸ್ಥೆಗಳಲ್ಲಿ ತಾನಿದ್ದುಕೊಂಡು ಮೂರು ಅವಸ್ಥೆಗಳನ್ನು ಪ್ರಕಾಶ ಮಾಡುವುದರಿಂದ ಈ ಮೂರು ಅವಸ್ಥೆಗಳಿಗೆ ಇಲ್ಲಿ ಆತ್ಮ ಬೇರೆಯದಾನ ಅಂತ. ಇವು ಮೂರು ಅವಸ್ಥೆಗಳಿಗೆ ಆತ್ಮ ಭಿನ್ನದಾನ ಅಂತ. ದುಃಖ ದೋಷ ಪ್ರವೃತ್ತಯ, ಇಲ್ಲಿ ದುಃಖ ದೋಷಗಳು ನಮಗೆ ಗಾಢವಾದ ನಿದ್ರೆಯಲ್ಲಿ ನಮಗೆ ತೋರಂಗಿಲ್ಲ ಅಂತ. ಈ ಎಚ್ಚರದೊಳಗೆ ನಮಗೆ ಅಹಂಕಾರದಿಂದ ಕೂಡಿಕೊಂಡು ಏನೇನೋ ಮಾಡ್ತೀವಿ, ನಾವು ಕರ್ಮಗಳನ್ನು ಮಾಡ್ತೀವಿ. ಆ ಕರ್ಮದ ಫಲ ಕೆಲವು ದುಃಖನೂ ಕೊಡ್ತಾವು, ಕೆಲವು ಸುಖನೂ ಕೊಡ್ತಾವೆ. ಕೆಲವು ಎಲ್ಲ ಕರ್ಮನೂ ಸುಖ ಕೊಡ್ತಾವೆ ಅಂತ ಹೇಳಂಗೆ, ನಾವು ಪಾಪ ಕರ್ಮ ಮಾಡಿದ್ದೀವಿ ಅಂದರೆ ಅದರಿಂದ ನಾವು ದುಃಖ ಅನುಭವಿಸ್ತೀವಿ. ಅದೇ ಪುಣ್ಯ ಕಾರ್ಯಗಳನ್ನು ಮಾಡಿದ್ದೀವಿ ಅಂದರೆ ನಮಗೆ ಸುಖದ ಅನುಭವ ಆಗ್ತದೆ. ಅಂದರೆ ಕರ್ಮಗಳು ನಮಗೆ ಫಲ ಕೊಡ್ತಾವೆ, ಸುಖ ದುಃಖಗಳು ಕರ್ಮದ ಫಲಗಳು. ಅದಕ್ಕಂತಾರೆ ದುಃಖ ದೋಷ ಪ್ರವೃತ್ತಯ. ಅಂದರೆ ರಾಗಾದಿ ದೋಷಗಳು, ರಾಗ ದ್ವೇಷ ಮೊದಲಾಗಿರ್ತಕ್ಕಂಥ ಏನು ದೋಷಗಳದವಲ್ಲ, ಈ ಪ್ರವೃತ್ತಿಗಳು. ಯಾಕೆ ನಮ್ಮಲ್ಲಿ ರಾಗ ಉಂಟಾಯಿತು ಅಂದರೆ ನಾವು ಅದರಲ್ಲಿ ತೊಡಗ್ತೀವಿ. ಯಾವುದಾದ್ರೂ ಒಂದು ವಸ್ತು ನಮ್ಗೆ ಅಪೇಕ್ಷೆ ಆಯಿತು ಅಂತಂದರೆ ಅದನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಪ್ರವೃತ್ತಿ ಆಕತಿಲ್ರಿ, ಆ ಕೆಲಸ ತೊಡಗ್ತೇವಿಲ್ರಿ. ಏನೋ ನಮಗೊಂದು ನೌಕರಿ, ಒಂದು ಜಾಬ್ ಸಿಕ್ತು ಅಂತ ತಿಳ್ಕೊಡ್ರಿ. ಯಾಕೆ ನಮಗೇನೋ ನಮ್ಮ ಜೀವನ ನಡಿಬೇಕಪ್ಪ, ಒಂದು 30,000 40,000 ಸಂಬಳ ಕೊಡ್ತಾರೆ, ಸಿಕ್ಕರೆ ಸಾಕಪ್ಪ ನಮ್ಮ ಜೀವನ ನಡಿಬೇಕಾಗಿದೆ ಅಂತೇಳಿ ಎಷ್ಟರ ಕೊಡ್ರಿ ಅಂತೇಳಿ ಆ ಕೆಲಸದಲ್ಲಿ ಹೋಗ್ತೇವಿಲ್ಲ ನಮಗೆ. ಅದು ನಮಗೆ ರಾಗ ಉತ್ಪತ್ತಿ ಆಗ್ತದೆ, ಆಮೇಲೆ ಪ್ರವೃತ್ತಿ ಆಗ್ತದೆ. ಮತ್ತು ಅದು ಸುಮ್ಮನೆ ಬರ್ತದೆ, ಅಲ್ಲಿ ಹೋಗಿ ಕುಂತ್ರ ಕೊಡ್ತಾರೆ ನಮ್ಮ ಪಗಾರ, ದುಡಿಬೇಕಲ್ರಿ ಅಲ್ಲಿ ಕೆಲಸ. ಅಂದರೆ ಅಲ್ಲಿ ಅನೇಕ ದುಃಖ, ಈ ರೀತಿ ದುಃಖ ಆಗಲಿ, ದೋಷಗಳಾಗಲಿ, ಪ್ರವೃತ್ತಿಗಳಾಗಲಿ, ಇವು ಯಾವಾಗ ಅಂದರೆ ಅಹಂಕಾರ ಇದ್ದಾಗ. ಇವು ಕೇವಲ ಎಚ್ಚರ ಮತ್ತು ಸ್ವಪ್ನದಲ್ಲಿ ಮಾತ್ರ ಇವು ಅದ, ಆದರೆ ಸುಸುಪ್ತಿಯೊಳಗೆ ಇದಿಲ್ಲ. ಯಾಕಂದರೆ ಆ ಸುಸುಪ್ತಿಯೊಳಗೆ ಜೀವನಿಗೆ ಅಹಂಕಾರ ಇಲ್ಲದೆ ಇರುವುದರಿಂದ, ಅಲ್ಲಿ ಜೀವ ಅದಾನಂದ್ರೂ ಕೂಡ ಅಲ್ಲಿ ಅಹಂಕಾರ ಅನ್ನುವಂಥದ್ದು ಇಲ್ಲದೆ ಇರುವುದರಿಂದ
ಯಾಕಂದರೆ ಅಲ್ಲಿ ಆನಂದಮಯೋ ಚೇತೋಮುಖ ಪ್ರಾಜ್ಞಸ್ತೃತೀಯ ಪಾದ. ಅಲ್ಲಿ ಮಂತ್ರದಲ್ಲಿ ಏನು ಹೇಳ್ಕೊಂಡು ಬಂದರು? ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಸುಪ್ತ. ಅಲ್ಲಿ ಆನಂದಮಯೋ ಅಂದ್ರಲ್ಲಿ ಆನಂದಮಯ ಅಂತ ಹೇಳಿಸ್ಕೊಳ್ತಾ ಇದ್ದಾನ. ಆನಂದ ಬುಕ್, ಆನಂದವನ್ನೇ ಉಣ್ತಾನಂತಲ್ಲಿ. ಇಲ್ಲಿ ನಾವು ಹೊರಗಿನ ವಿಷಯಗಳನ್ನು ಊಟ ಮಾಡ್ತೀವಿ. ನಾವು ಇಲ್ಲಿ ವಿಷಯ ಬುಕ್ ಅಂದರೆ ಪ್ರಪಂಚದೊಳಗೆ ಪಂಚ ವಿಷಯಗಳದಾವಲ್ಲ, ಅವುಗಳನ್ನು ನಾವು ಎಚ್ಚರದಲ್ಲಿ ಅನುಭವ ಮಾಡಿದರೆ ಸುಸುಪ್ತಿಯೊಳಗೆ ಕೇವಲ ಆನಂದದ ಅನುಭವ. ಅದು ಯಾವ ಆನಂದ? ತನ್ನ ಆನಂದ, ತನ್ನ ಸ್ವರೂಪಭೂತವಾಗಿರ್ತಕ್ಕಂಥ ಪ್ರತಿಬಿಂಬ ಆನಂದವನ್ನು ಅಲ್ಲಿ ಜೀವ ಅನುಭವಿಸ್ತಾ ಇದ್ದಾನ. ಆದ್ದರಿಂದ ಆ ಸುಸುಪ್ತಿ ಅವಸ್ಥೆಯೊಳಗೆ ಈ ಅಹಂಕಾರ ಅಂದ್ರೇನು? ನಾವು ಜಾಗೃತಿನಲ್ಲಿ ಸ್ವಪ್ನದಲ್ಲಿ ಯಾವ ಅಹಂಕಾರ ನಾನು ನಾನು ಅಂತ ಐತಲ್ಲ, ಅದು ಇಲ್ಲದೇ ಇರುವುದರಿಂದ ಅಲ್ಲಿ ಜೀವ ಅವನಿಗೆ ಅಲ್ಲಿ ನಾವು ಸಂಸಾರವನ್ನು ಹೇಳಕ್ಕೆ ಬರ್ತದೇನಲ್ಲಿ? ಅಲ್ಲಿಲ್ಲ. ಅದಕ್ಕಂತಾರ ಅತಸ್ತಸ್ಯೈವ ಸಂಸಾರ. ಸಂಸಾರ ಯಾರಿಗೆ ಹಂಗಾರ? ಅಹಂಕಾರಕ್ಕೆ ಅಂತ. ಎಲ್ಲಿ ಅಹಂಕಾರ ಇತ್ತು ಅಲ್ಲಿ ಸಂಸಾರ, ಎಲ್ಲಿ ಅಹಂಕಾರ ಇಲ್ಲ ಅಲ್ಲಿ ಸಂಸಾರ ಇಲ್ಲ. ಗಾಢವಾದ ನಿದ್ರೆಯಲ್ಲಿ ಅಹಂಕಾರ ಇಲ್ಲದೆ ಇರುವುದರಿಂದ ಅಲ್ಲಿ ನಮಗೆ ಸಂಸಾರನೇ ಇಲ್ಲ. ಮತ್ತು ಅಲ್ಲಿ ಏನು ಅಭಿಮಾನ ಐತಂದರೆ ಅಹಂಕಾರ. ಅಲ್ಲಿ ಗಾಢ ನಿದ್ರೆ ಒಳಗೆ ಅಲ್ಲಿ ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಶ್ರೀಮಂತ, ನಾನು ಸ್ತ್ರೀ, ನಾನು ಪುರುಷ, ನಾನು ಇಂಥ ಕೆಲಸ ಮಾಡೋಕೆ ಅದು ಏನಾರ ಐತಲ್ಲ ಅಲ್ಲಿ ಏನೂ ಇಲ್ಲ. ಆದ್ದರಿಂದ ಇಲ್ಲಿ ನಾವು ಸಂಸಾರವನ್ನು ಯಾರಿಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಜೀವನಿಗೂ ಹೇಳಂಗಿಲ್ಲ, ಆತ್ಮನಿಗೂ ಹೇಳಂಗಿಲ್ಲ. ಇಲ್ಲಿ ಅಹಂಕಾರಕ್ಕನ ನಾವು ಸಂಸಾರವನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಅಹಂಕಾರದಲ್ಲಿ ಇವೆಲ್ಲ ನಡೀತಾ ಇದ್ದಾವೆ ಅಂತ. ಅತಸ್ತಸ್ಯೈವ ಸಂಸಾರ ನಮೇ ಸಂಸತೃ ಸಾಕ್ಷಿಣಃ. ಅಂದರೆ ಈ ಮೂರು ಅವಸ್ಥೆಗಳಿಗೆ ಸಾಕ್ಷಿ ರೂಪನಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನಿಗೆ ಈ ಸಂಸಾರದ ಸಂಬಂಧವನ್ನು ನಾವು ಹೇಳಲಿಕ್ಕೆ ಬರಂಗಿಲ್ಲ. ಯಾಕೆ? ಸಂಸಾರದ ಸುಖ ದುಃಖಗಳು ಅಲ್ಲಿ ಅವನಿಗೆ ಪ್ರವೃತ್ತಿಯಾಗಲಿ, ದುಃಖ ಆಗಲಿ, ಈ ದೋಷಗಳಾಗಲಿ, ರಾಗ ದೋಷಗಳಾಗಲಿ, ಇವೆಲ್ಲವೂ ಸಾಕ್ಷಿ ರೂಪನಾಗಿರ್ತಕ್ಕಂಥ ಯಾವ ಪ್ರತ್ಯೇಗಾತ್ಮದನಲ್ಲ, ಪ್ರತ್ಯೇಗಾತ್ಮನಿಗೆ ಸಂಸಾರದ ಸಂಬಂಧವೇ ಇಲ್ಲ. ಮತ್ತು ಸಂಸಾರವೇ ಇಲ್ಲ ಅಂದ ಬಳಿಕ ಇನ್ನು ಸುಖ ದುಃಖಗಳು, ಇವು ರಾಗಾದಿ ದೋಷಗಳು, ಇವೆಲ್ಲ ದುಃಖಗಳು ಇವನಿಗೆ ಆತ್ಮನಿಗೆ ಹೇಳಕ್ಕೆ ಬರ್ತೈತೇನು? ಇಲ್ಲವೇ ಇಲ್ಲ. ಮತ್ತು ಇದೆಲ್ಲ ಇರೋದು ಎಲ್ಲಿ? ಅಹಂಕಾರ. ಅದಕ್ಕೆ ಅಹಂಕಾರ ಬಿಡು ಅಂತಾರೆ ಮೊದಲು. ನಾನು ನಾನು ಅಂತ ಇದೆಯಲ್ಲ, ಅದು ಮೊದಲು ಅದನ್ನು ಬಿಟ್ಟು ಬಿಡಪ್ಪ. ಅದು ದೊಡ್ಡ ಶತ್ರು ನಮಗೆ, ದೊಡ್ಡ ವೈರಿ. ಅಹಂಕಾರವನ್ನು ಮೊದಲು ತ್ಯಾಗ ಮಾಡಬೇಕಾಗಿದೆ. ಈಗೊಂದು ವಿವೇಕನ ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು 3 ಹೆಡಿ ಸರ್ಪ ಅದಂತ ತಿಳ್ಕೊಳ್ರಿ. 3 ಹೆಡಿ ಸರ್ಪ, ಅದರೊಳಗೆ ಒಂದು ರತ್ನ, ಅದು ಬಹಳ ಪ್ರಕಾಶ ರೂಪವಾಗಿರ್ತಕ್ಕಂಥ. ತನ್ನ 3 ಹೆಡಿಗಳಿಂದ ಅದು ಮುಚ್ಕೊಂಡ್ಬಿಟ್ಟದ. ಆ ರತ್ನ ತಗೊಳ್ಳೋದು ಅಷ್ಟು ಸುಲಭ ಅದನ್ರಿ. ಮೊದಲ ಅದು 3 ಹೆಡಿ, ಅದು ಅತ್ಯಂತ ಸಿಟ್ಟು, ರೋಷ. ಆಗ ಅವಂದ್ರೆ ಭಯಂಕರ ರೋಷ. ಅದರ 3 ಹೆಡೆಗಳೊಳಗೆ ಏನೈತಿ? ರತ್ನ ಅನ್ನುವಂಥದ್ದು. ಈಗ ನಾವು ರತ್ನ ಪಡಿಬೇಕು ಅಂತಂದ್ರೆ ಇಲ್ಲಿ ಹಂಗೆ ನಮ್ಮ ಅಹಂಕಾರ ಅನ್ನುವಂಥದ್ದೇ ಸರ್ಪ. ನೋಡಲ್ಲಿ ಹೇಳ್ತಾರೆ, ಅಹಂಕಾರ ಅಂತ ಸರ್ಪ, ಬ್ರಹ್ಮಾನಂದ ಅನ್ನುವಂಥದ್ದೇ ರತ್ನ. ಬ್ರಹ್ಮಾನಂದ ಅನ್ನುವಂಥ ರತ್ನ ಆ ಅಹಂಕಾರದೊಳಗೆ ಇಲ್ಲೇನು 3 ಅದಾವಲ್ರಿ, 3 ಹೆಡಿಗಳದಾವಲ್ರಿ, ತ್ರಿಗುಣಗಳೇ ಇಲ್ಲಿ 3 ಹೆಡಿಗಳಿದ್ದಂಗೆ. ಈಗ ಆ ಸರ್ಪವನ್ನು ಕೊಂದು, ಅಂದರೆ 3 ಹೆಡಿಗಳನ್ನು ಕೊಂದು, ಸರ್ಪವನ್ನು ಕೊಂದು ಆ ರತ್ನ ಬ್ರಹ್ಮಾನಂದವನ್ನು ಪಡಿಬೇಕು. ಅಂದರೆ ಇಲ್ಲಿ ಅಹಂಕಾರವನ್ನು ನಾಶ ಮಾಡಬೇಕು ಅಂತ. ಅಹಂಕಾರದ ನಾಶ ಆಯಿತು ಅಂದರೆ ಬ್ರಹ್ಮಾನಂದ ನಮಗೆ ದೊರಕ್ತದೆ. ಎಲ್ಲಿವರೆಗೆ ಅಹಂಕಾರ ಇರ್ತದೆ ಅಲ್ಲಿವರೆಗೆ ಸಂಸಾರ ಇರ್ತದೆ. ಅದಕ್ಕೆ ನಾನು ಅನ್ನೋದು ಯಾವಾಗ ಬಿಡುತ್ತೇವೆ ಆಗ ನಮಗೆ ಸಂಸಾರದ ನಿವೃತ್ತಿ ಅನ್ನುವಂಥದ್ದಾಗ್ತದೆ ಅಂತ. ಆದರೆ ಇದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ನಿಜಗುಣೇಶ್ವರು ಹೇಳ್ತಾ ಇದ್ದಾರೆ, ಬಿಡಲಹುದು ಭೂತೊಳಗೆ ಆನೆಂದು ಅಹಂಕರಿಸದೆ ಇವುದು ಅರಿದು ಅಂತೇಳಿ ಜ್ಞಾನಸ್ಥಳದಲ್ಲಿ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಅರಿಯಲಹುದು ಒಲಿದು ಬಿಡಲಹುದು ಭೂತೊಳಗಳು ಆನೆಂದು ಅಹಂಕರಿಸದೆ ಇವುದು ಅರಿದು ಅಂತ. ಜ್ಞಾನ ಮಾಡ್ಕೊಂಡು ನಾನು ಜ್ಞಾನಿ ಅಂತ ಅದೊಂದು ಅಹಂಕಾರ ಬಂದುಬಿಡ್ತದೆ. ವಿದ್ಯಾ ಬಂದ್ಬಿಡಕ್ಕೆ ನಾನು ವಿದ್ಯಾವಂತ ಅನ್ನೋಂಥ ಅಹಂಕಾರ ಬಂದುಬಿಡ್ತದೆ.
ಒಂದಿಷ್ಟು ಸಂಪತ್ತು ಬಂದರೆ ನಾನು ದೊಡ್ಡ ಶ್ರೀಮಂತ, ನೋಡಿದರೆ ನಾನು ಅದಕ್ಕೆ ಆಡ್ಯೋಗಿ ಜನವಾನಸ್ಮಿ ಗೋನ್ಯೋಸ್ತಿ ಸದೃಶೋಮಯ್ಯ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ನನ್ನಂಥ ಶ್ರೀಮಂತರು ಯಾರಿದ್ದಾರೆ, ನನ್ನ ಸಮಾನರು ಯಾರಿದ್ದಾರೆ, ನಾನು ಯಜ್ಞ ಮಾಡ್ತೀನಿ, ಯಾಗ ಮಾಡ್ತಾ ಇದ್ದೀನಿ, ಮುಂದೆ ಕೊನೆಗೆ ಏನಾಗ್ತಾ ಪತಂತಿ ನರಕೆ ಶುಚವು, ಅಶುಚಿಯಾದ ನರಕದಲ್ಲಿ ಹೋಗಿ ಬೀಳ್ತಾರೆ ಅಂತೇಳಿ ಭಗವಂತನೇ ಇದನ್ನು ಸ್ಪಷ್ಟಪಡಿಸಿದ್ದಾನೆ. ಅದಕ್ಕೆ ಇಲ್ಲಿ ಅಹಂಕಾರವನ್ನು ಬಿಡು ಅನ್ನುವಂಥ ಅರ್ಥದಲ್ಲಿ ಹೇಳ್ಕೊಂಡು ಬಂದರು. ಸುಪ್ತಃ ಸುಪ್ತಿಂ ನ ಜಾನಾತಿ ನ ಅಸುಪ್ತೆ ಸ್ವಪ್ನ ಜಾಗ್ರತವು ಜಾಗ್ರತ್ ಸ್ವಪ್ನ ಸುಸುಪ್ತೀನಾಂ ಸಾಕ್ಷತ ಅತಃ ಮತದ್ದಶಃ. ನೋಡಿ ಮುಂದೆ ಅದೇ ಶ್ಲೋಕ ವಿಸ್ತಾರ ಮಾಡ್ತಾ ಇದ್ದಾರೆ. ಸುಪ್ತಃ ಸುಪ್ತಿಂ ನ ಜಾನಾತಿ. ಈ ಯಾವನು ನಿದ್ರಿಸ್ತನಾಗಿದ್ದಾನೋ, ನಾನು ನಿದ್ದೆಯೊಳಗೆ ಅದೀನಿ ಅಂತ ತಿಳ್ಕೊಳ್ತಾನೇನು. ಈಗ ನಾವು ಎಚ್ಚರದೊಳಗೆ ಅದೇ ಅಂತ ತಿಳ್ಕೊಳ್ತೀವಿ. ಏನು ನಿದ್ದೆಯೊಳಗೆ ಅದೇ ಎಚ್ಚರ ಆಗ್ತೀವಿ ಏನಂತೀರಿ, ನಾವು ಎಚ್ಚರದಾಗ ಅದೇನೇ ಅಂತ ಹೇಳ್ತೀವಿ ಇಲ್ರಿ. ಆದರೆ ಅದೇ ನಿದ್ದೆ ಹತ್ತಿದಾಗ ನಾನು ನಿದ್ರಾನಂದವನ್ನು ಅನುಭವಿಸ್ತಾ ಇದ್ದೀನಿ, ನಾನು ನಿದ್ರೆಯೊಳಗೆ ಅದೀನಿ ಅನ್ನುವಂಥ ಆ ಅರಿವು ನಮಗೆ ನಿದ್ರೆಯೊಳಗೆ ಆಗ್ತದೇನು ಅಂತಂದರೆ ನಮಗೆ ಆಗಂಗಿಲ್ಲ. ಅದಕ್ಕೆ ಸುಪ್ತಃ ಸುಪ್ತಿಂ ನ ಜಾನಾತಿ. ಸುಪ್ತನಾಗಿರ್ತಕ್ಕಂಥವನು ಸುಸುಪ್ತಿ ಅವಸ್ಥೆಯನ್ನು, ಗಾಢ ನಿದ್ರೆಯನ್ನು ಅವನು ಅರಿಯಲಾರ. ನ ಅಸುಪ್ತೆ ಸ್ವಪ್ನ ಜಾಗ್ರತವು. ಇನ್ನು ಯಾವನು ಸುಪ್ತಿಯೊಳಗಿಲ್ಲವೋ ಅಂದರೆ ಸುಪ್ತಾವಸ್ಥೆ ಅವನಿಗಿಲ್ಲ ಅಂತ ಅರ್ಥ ಆಯಿತು. ಸುಸುಪ್ತಿಯೊಳಗೆ ಯಾವನು ಇಲ್ಲವೋ, ಸುಸುಪ್ತಿ ಅವಸ್ಥೆ ಯಾವನಿಗಿಲ್ಲವೋ ಮತ್ತು ಅವನಿಗೆ ಜಾಗ್ರತೂ ಇಲ್ಲ, ಸ್ವಪ್ನವೂ ಇಲ್ಲ. ಅವನಿಗೆ ಜಾಗ್ರತನೂ ಇಲ್ಲ, ಸ್ವಪ್ನವೂ ಇಲ್ಲ. ಯಾಕೆ ಸುಸುಪ್ತಿಯೊಳಗೆ ಅವನು ಇಲ್ಲ ಅಂತಂದ ಬಳಕ, ಮತ್ತು ಸುಸುಪ್ತಿ ಅವಸ್ಥೆ ಅವನಿಗೆ ಇಲ್ಲ ಅಂತಂದ ಬಳಕ, ಮತ್ತು ಜಾಗ್ರ ಸ್ವಪ್ನ ಅದಾವಂತ ನೀವು ಹೆಂಗೆ ಹೇಳ್ತೀರಿ ನೀವು? ಅವು ಕೂಡ ಇಲ್ಲ ಅಂತ. ಅದಕ್ಕಿಲ್ಲಿ ಜಾಗ್ರ ಸ್ವಪ್ನ ಸುಸುಪ್ತಿಗಳು ಆತ್ಮನಲ್ಲಿ ಕಲ್ಪಿತದಾವು. ಈ ಮೂರು ಅವಸ್ಥೆಗಳೇನದಾವು ಅಂತಂದರೆ ಇವು ಆತ್ಮನಲ್ಲಿ ಕಲ್ಪಿತವಾಗಿ ತೋರ್ತಾ ಇದ್ದಾವೆ. ಜಾಗ್ರತ್ ಸ್ವಪ್ನ ಸುಸುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮಾಮಿತಿ ಜ್ಞಾತ್ವಾ ಸರ್ವಬಂಧೈ ಪ್ರಮುಚ್ಯತೆ. ಸುತ್ತಿ ಏನು ಹೇಳ್ತದೆ ಅಂತಂದರೆ ಜಾಗ್ರತ್ ಸ್ವಪ್ನ ಸುಸುಪ್ತಿ ಇವುಗಳನ್ನು ಯಾವ ಪ್ರಕಾಶ ಮಾಡ್ತದೋ. ಯಾಕಂದ್ರೆ ಆತ್ಮನ ಪ್ರಕಾಶದಿಂದಲೇ ನಾವು ಮೂರು ಅವಸ್ಥೆಗಳು ಅರಿತೀವಿಲ್ರಿ. ನಮ್ಗೆ ಎಚ್ಚರ ಅರಿತೀವಿಲ್ರಿ. ನಾವು ಬೆಳಿಗ್ಗೆ ಎತ್ತಾಗಿಂದ ಮಲಗೋ ತನಕ ಏನೇನು ಮಾಡಿ ಎಲ್ಲ ಹೇಳ್ತೀವಿಲ್ರಿ. ಮತ್ತು ನಾವು ಅರತಿ ಹೇಳ್ತೇವೋ ಅರಿಲಾದ ಹೇಳ್ತೇವೋ, ಇದನ್ನು ಸ್ವಪ್ನವನ್ನು ಅರಿತೀವಿ. ಸ್ವಪ್ನದಲ್ಲಿ ಏನಿರ್ತೈತೆ ಎಲ್ಲ ಹೇಳ್ತೀವಿ. ಸ್ವಪ್ನವನ್ನು ಅರಿತೀವಿ, ಗಾಢ ನಿದ್ರೆಯನ್ನು ಅರಿತೀವಿ. ನಾನು ಸುಖವಾಗಿ ಮಲಗಿದ್ದೆ, ನಾನು ಏನು ಅರಿಲಿಲ್ಲ ಅಂಥೇಳಿ ಮೂರು ಅವಸ್ಥೆಗಳನ್ನು ನಾವು ಅರಿತೇವಂದ ಮೇಲೆ ಇವು ನಮಗೆ ದೃಶ್ಯ ಆಗುತ್ತೆ. ಇವು ವ್ಯತಿರೇಕದವ್ರು. ಯಾವ ಮೂರು ಅವಸ್ಥೆಗಳೇನದಾವು ವ್ಯತಿರೇಕ. ಈ ಜಾಗ್ರ ಇದ್ದಾಗ ಈಗ ಸ್ವಪ್ನ ಇಲ್ಲ, ಸುಸುಪ್ತಿ ಇಲ್ಲ. ಸ್ವಪ್ನ ಬಿದ್ದಾಗ ಜಾಗ್ರ ಇಲ್ಲ, ಸುಸುಪ್ತಿ ಇಲ್ಲ. ಸುಸುಪ್ತಿ ಇದ್ದಾಗ ಜಾಗ್ರ ಇಲ್ಲ, ಸ್ವಪ್ನ ಇಲ್ಲ. ಇವು ಮೂರು ಒಂದರಾಗ ಒಂದಿಲ್ಲ. ಮೂರು ಅವಸ್ಥೆಗಳಲ್ಲಿ ತಾನಲ್ಲ. ಜಾಗ್ರದಲ್ಲಿದ್ದವನೇ ಸ್ವಪ್ನದೊಳಗದಾನ, ಸ್ವಪ್ನದಲ್ಲಿದ್ದವನೇ ಸುಸುಪ್ತಿಯೊಳಗದಾನ. ಮೂರು ಅವಸ್ಥೆಗಳಲ್ಲಿ ತಾನಿರುವುದರಿಂದ ತಾನು ಸತ್ಯದಾನ, ನಿತ್ಯದಾನ. ಅಂದರೆ ಆತ್ಮ ಅವನು ಯಾವಾಗಲೂ ಇರುವವನಾಗಿದ್ದಾನೆ. ಅದಕ್ಕೆ ಹೇಳಿದ್ರವರು ಜಾಗ್ರತ್ ಸ್ವಪ್ನ ಸುಸುಪ್ತೀನಾಂ ಸಾಕ್ಷತಃ ಅಹಂ ಅತದ್ದಶಃ. ಅಂದರೆ ಈ ಜಾಗ್ರ ಸ್ವಪ್ನ ಸುಸುಪ್ತಿಗಳಿಗೆ ನಾನು ಏನಾಗಿದ್ದೀನಿ, ಸಾಕ್ಷಿಯಾಗಿದ್ದೀನಿ ಅಂತ ಸಾಕ್ಷಿಯೇ ನಾನು, ಅಂದರೆ ಆ ಬ್ರಹ್ಮವೇ ನಾನು. ಅದಕ್ಕೆ ಜಾಗ್ರತ್ ಸ್ವಪ್ನ ಸುಸುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ ಬ್ರಹ್ಮಾಮಿತಿ ಜ್ಞಾತ್ವ ಸರ್ವಬಂಧೈ ಪ್ರಮುಚ್ಯತೆ. ಮೂರು ಅವಸ್ಥೆಗಳನ್ನು ಪ್ರಕಾಶ ಮಾಡತಕ್ಕಂಥ ಆ ಬ್ರಹ್ಮ ಅನ್ನುವಂಥದ್ದೇನದಲ್ಲ, ಆ ಸ್ವಯಂ ಪ್ರಕಾಶ, ಆ ಸಾಕ್ಷಿ ಪ್ರತ್ಯೇಗಾತ್ಮ ಅನ್ನುವಂಥದ್ದೇನ, ಅದುವೇ ಬ್ರಹ್ಮ, ಅದುವೇ ನಾನು ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಯಾವ ಬಂಧನಗಳು ಇಲ್ಲ, ನಮಗೆ ಈ ಸಂಸಾರವೇ ಇಲ್ಲ. ಆದರೆ ನಾವು ಅದರೊಳಗೆ ತಾದಾತ್ಮ ಆಗಿರ್ತೇವೆ. ನಾವೇನು ದೇಹ ನಾನು, ನನಗೆ ಎಚ್ಚರ ಐತಿ, ನನಗೆ ಸ್ವಪ್ನ ಬೀಳ್ತದೆ, ನನಗೆ ಕನಸು ನಿದ್ರೆ ಬರ್ತೈತಿ. ನೋಡಿ, ಈ ಅವಸ್ಥೆಗಳಲ್ಲಿ ನಾವು ಸೇರ್ಕೊಂಡ್ಬಿಟ್ಟೇವೆ. ಅವಸ್ಥಾತಗಳ ಅಭಿಮಾನ ಮಾಡ್ಕೊಂಡ್ಬಿಟ್ಟೇವೆ. ನಾವು ಮೂರು ಅವಸ್ಥೆಗಳ ಸಾಕ್ಷಿಯಾಗಿ ನೋಡ್ತಾ ಇಲ್ಲ. ನಾವು ಸಾಕ್ಷಿಯಾಗಿ ನೋಡಕತ್ತೇವನ್ರಿ ಇಲ್ಲ. ಅವುಗಳಲ್ಲಿ ತಾದಾತ್ಮರಾಗಿರುವುದರಿಂದ ನಾವು ಸಂಸಾರಿಗಳಾಗಿದ್ದೇವೆ. ಅದಕ್ಕೆ ನಾವು ಸಂಸಾರಿ ಅಂತೇಳಿ ನಮಗೆ ಈ ಭಾವ ಬಂದದ್ದು. ಅದಕ್ಕೆ ಈ ಸಂಸಾರ ಭಾವ ಕೆಡಬೇಕಾಗಿತ್ತು ಅಂತಂದರೆ
ಈ ಸ್ವಪ್ನ ಅಂದರೆ ಜಾಗ್ರ ಸ್ವಪ್ನ ಸುಸುಪ್ತಿಗಳಿಗೆ ನಾನು ಸಾಕ್ಷಿ ಇದ್ದೀನಿ, ನನ್ನೊಳಗೆ ಈ ಮೂರು ಅವಸ್ಥೆಗಳು ಇಲ್ಲ ಅಂತ ಇವನು ತಿಳ್ಕೊಳ್ಬೇಕು. ಮೂರು ತನುವಿಡಿದು ತೋರುವ ಮೂರು ಅವಸ್ಥೆಗಳು, ಮೂರು ಗುಣವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯೇಗಾತ್ಮಕ ಆನಂದದ ಮೇಲೆ ಬಹುಮಾಲೆ ಉಂಟೆ. ಅದಕ್ಕೆ ನಿಜಮಸೂರು ಹೇಳಿಕೊಂಡು ಬಂದರು, ಮೂರು ಶರೀರಗಳಲ್ಲಿ ಮೂರು ತನುಗಳು ತೋರ್ತಾವೆ, ಮೂರು ಅವಸ್ಥೆಗಳು, ಮೂರು ಶರೀರ ಮೂರು ಅವಸ್ಥೆ, ಅಲ್ಲಿ ಮೂರು ಕರ್ಣಗಳು, ಅಲ್ಲಿ ಮೂರು ಅಂದರೆ ಇಲ್ಲಿ ನೇತ್ರವೇ ಕರ್ಣ, ಸ್ವಪ್ನದಲ್ಲಿ ಮನಸ್ಸೇ ಕರ್ಣ, ಅಲ್ಲಿ ಮೂರು ಜೀವರುಗಳು, ಮೂರು ಜೀವರಂದರೆ ವಿಶ್ವತೈಸ ಪ್ರಾಜ್ಞೆ, ಮೂರು ವೃತ್ತಿಗಳು ಶಾಂತ ಘೋರ ಮೂಢ ಅನ್ನುವಂಥ ಮೂರು ವೃತ್ತಿಗಳು, ಇವೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ದೂರು ಒಡೆಯದ ಪ್ರತ್ಯೇಗಾತ್ಮತಾನೆಂದರಿದ ಮೇಲೆ ಭವಮಾಲಿ ಉಂಟೆ. ಅವ ಕೇಳ್ತಾ ಇವೆಲ್ಲಕ್ಕೂ ಬೇರೆಯಾಗಿರ್ತಕ್ಕಂಥ ಸಾಕ್ಷಿ ಪ್ರತ್ಯೇಗಾತ್ಮನೇ ತಾನಿದ್ದೇನೆ ಅನ್ನುವಂಥ ಈ ಅನುಭವ ಮಾಡಿಕೊಂಡ ಅಂತಂದ್ರೆ ಈ ಹುಟ್ಟು ಸಾವು ರೂಪವಾಗಿರ್ತಕ್ಕಂಥ ಈ ಸಂಸಾರ ಬಾಧೆ ಉಂಟೆ ಇರುವುದೇ ಅಂತ ಕೇಳ್ತಾ ಇದ್ದ. ಅಂದರೆ ಇಷ್ಟು ತಿಳ್ಕೊಂಡ ಮೇಲೆ ಅವನಿಗೆ ಈ ಭವಬಾಧೆ ಎನ್ನುವಂಥದ್ದು ಅವನಿಗೆ ಇಲ್ಲ. ಆದ್ದರಿಂದ ಅಹಂ ಅತದ್ದಶಃ ಅಂದರೆ ಇವೆಲ್ಲಕ್ಕೂ ನಾನು ಸಾಕ್ಷಿಯಾಗಿರುವುದರಿಂದ ನಾನು ಅವಸ್ಥಾತ್ರಿಗಳಿಗೆ ಅತೀತನಾಗಿದ್ದೇನೆ ಅಂತ. ಮೂರು ಅವಸ್ಥೆಗಳಿಗೆ ನಾನು ಅತೀತನಾಗಿ ಅದಕ್ಕೆ ಸಾಕ್ಷಿಯಾಗಿದ್ದುಕೊಂಡು ಮೂರು ಅವಸ್ಥೆಗಳನ್ನು ಬೆಳಗತಕ್ಕಂಥ ನಾನು ಪ್ರತ್ಯೇಗಾತ್ಮ ಪರಬ್ರಹ್ಮ ಸ್ವರೂಪನೇ ಇದ್ದೀನಿ. ತ್ರಿಸುಧಾಮಸು ಯದ್ ಭೋಗ್ಯಂ ಭೋಕ್ತ ಭೋಗಶ್ಚ ಯದ್ ಭವೇತ್ ದೇವ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ. ಅದಕ್ಕೆ ಇನ್ನೊಂದು ಮಂತ್ರದಲ್ಲಿ ಹೇಳ್ಕೊಂಡು ಬಂದರು, ತ್ರಿಸುಧಾಮಸು ಮೂರು ಧಾಮಗಳು. ಹೆಂಗೆ ನಮ್ಮ ಮನ್ಯಾಗ ಒಂದು ಹಾಲ್ ಇರ್ತದೆ, ಒಂದು ಡೈನಿಂಗ್ ಹಾಲ್ ಇರ್ತದೆ, ಒಂದು ಬೆಡ್ರೂಮ್ ಇರ್ತದೆ. ಬೆಡ್ರೂಮು, ಡೈನಿಂಗ್ ಹಾಲು, ಒಂದು ಹಾಲ್, ಯಾರು ಬಂದಾಗ ಪಡಸಾಲೆ ಅಂತೀವ, ಅಲ್ಲಿ ರಾತ್ರಿ ಬೆಡ್ರೂಮ್ನಾಗ ರೆಸ್ಟ್ ಮಾಡ್ತಾನೆ, ಅಲ್ಲಿ ಡೈನಿಂಗ್ ಹಾಲ್ನಾಗ ಬಂದು ಊಟ ಮಾಡ್ತಾನೆ, ಯಾರ ಗೆಸ್ಟ್ಗಳು ಬಂದಾಗ ಬಂದು ಅಲ್ಲಿ ಹಾಲ್ನಲ್ಲಿ ಮಾತಾಡ್ತಾನೆ. ಹಂಗೆ ತ್ರಿಸುಧಾಮಸು ಇವು ಮೂರು ಧಾಮಗಳನ್ನು, ಯಾವುದು ಎಚ್ಚರ ಅನ್ನುವಂಥದ್ದು ಒಂದು ಧಾಮ, ಸ್ವಪ್ನ ಅನ್ನುವಂಥದ್ದು ಒಂದು ಧಾಮ, ಸುಸುಪ್ತಿ ಅನ್ನುವಂಥದ್ದು ಒಂದು ಧಾಮ. ಈ ಮೂರು ಕಡೆ ಓಡಾಡ ಒಬ್ಬನ ಹೋದಿಲ್ರಿ, ಒಬ್ಬನ ಓಡಾಡ್ತಾನೇನ್ರಿ, ಮನ್ಕೊಂಡವನ ಅವನ, ಊಟ ಮಾಡಿದವನ, ಹಾಲ್ನ್ಯಾಗ ಬಂದಿಲ್ಲಿ ಎಲ್ಲರಿಗೂ ಮಾತಾಡೋವನ ಅವನ ಇಲ್ಲಿ ಹೋದಿಲ್ಲ. ತ್ರಿಸುಧಾಮಸು ಯದ್ ಭೋಗ್ಯಂ ಭೋಕ್ತ ಭೋಗಶ್ಚ. ಯಾಕಂದರೆ ಇಲ್ಲಿ ಸುಸುಪ್ತಿಯೊಳಗೆ ಆನಂದವನ್ನೇ ಅಲ್ಲಿ ಅನುಭವ ಮಾಡ್ತಾರೆ, ಆನಂದವೇ ಅಲ್ಲಿ ಭೋಗ್ಯ. ಭೋಕ್ತ ಯಾರು? ಪ್ರಾಜ್ಞನಾಮಕ ಜೀವ, ಅಲ್ಲಿ ಆನಂದ ಅನ್ನುವಂಥದ್ದೇ ಅನುಭವ ಮಾಡ್ತಾನೆ. ಸ್ವಪ್ನಕ್ಕೆ ಬಂದ ಬಳಿಕ ಸ್ವಪ್ನದೊಳಗಲ್ಲಿ ಅಲ್ಲಿ ವಾಸನಾಮಯವಾಗಿರ್ತಕ್ಕಂಥ ಭೋಗಗಳನ್ನು ಅಲ್ಲಿ ಅನುಭವ ಮಾಡ್ತಾ ಇದ್ದಾನೆ. ಎಚ್ಚರಕ್ಕೆ ಬಂದ ಮೇಲೆ ಇಲ್ಲಿಯೂ ಕೂಡ ವನಿತಾದಿ ಅನೇಕ ಭೋಗಗಳನ್ನು ವ್ಯವಹಾರ ಮಾಡ್ತಾ ಇದ್ದಾನೆ. ಅದಕ್ಕೆ ತೇಭ್ಯೋ ವಿಲಕ್ಷಣ ಸಾಕ್ಷಿ. ಇಲ್ಲಿ ಭೋಗ್ಯ ಭೋಕ್ತೃ ಭೋಕ್ತ ಅಂತ ಏನದಲ್ಲ, ಇವು ಮೂರಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಚಿನ್ಮಾತ್ರೋಹಂ ಸದಾಶಿವ, ಕೇವಲ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಸದಾಶಿವನೇ ನಾನು ಅಂತ ತಿಳ್ಕೊಂಡ ಅಂತಂದರೆ ಅವನೇ ಮುಕ್ತ. ಅಂದರೆ ತಾನು ಮುಕ್ತ ಸ್ವರೂಪನೇ ಅದಾನ, ಅಂಥ ಪರಬ್ರಹ್ಮ ಸ್ವರೂಪನೇ ಅದಾನ ಅಂಥೇಳಿ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಮುಂದಿನ ಯಾವ ಶ್ಲೋಕದಲ್ಲಿ ಹೇಳ್ತಾರೆ, ವಿಜ್ಞಾನ ವಿರತಿ ಸುಪ್ತಿ ತಜ್ಜನ್ಮ ಸ್ವಪ್ನ ಜಾಗ್ರತೌ ತತ್ಸಾಕ್ಷಿಣ ಕಥಂ ಮೇ ಸ್ಯು ನಿತ್ಯಜ್ಞಾನಸ್ಯ ತೇ ತ್ರಯಃ. ವಿಜ್ಞಾನ ವಿರತಿ ಸುಪ್ತಿ. ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ಅಂತ. ಈಗ ನಾವು ಎಚ್ಚರಾವಸ್ಥೆಯೊಳಗೆ ನಮಗೆ ವಿಶೇಷವಾದ ಜ್ಞಾನ, ಯಾಕಂದರೆ ಈಗ ನಮ್ಮ ಮನಸ್ಸದ, ಬುದ್ಧಿ ಅದ, ಇಂದ್ರಿಯಗಳದಾವು, ಅಹಂಕಾರದಿಂದ ನಾವೇನು ಮಾಡ್ತೀವಿ, ಇಂದ್ರಿಯಗಳು ವಿಷಯಗಳ ಒಂದು ಸಂಯೋಗ ಮೂಲಕವಾಗಿ ನಮಗೆ ಇದು ಇಂಥ ವಸ್ತು ಇಂಥದ್ದು ಅಂತ ನಾವು ಸ್ಪಷ್ಟವಾಗಿ ಅರಿತೀವಿ. ಅದಕ್ಕೆ ಈ ವಿಜ್ಞಾನ ವಿರತಿ ಅಂದರೆ ವಿಶೇಷವಾದ ಜ್ಞಾನದ ಅಭಾವ ಅದು ಎಲ್ಲಿ ಆಗ್ತದೋ ಅದಕ್ಕೆ ಸುಸುಪ್ತಿ ಅಂತ ಕರೀತಾರೆ. ಅಂದರೆ ವಿಶೇಷವಾದ ಜ್ಞಾನ ಇದು ಗಾಢವಾದ ನಿದ್ರೆಯಲ್ಲಿ ಇಲ್ಲ ಅಂತ. ಗಾಢವಾದ ನಿದ್ರೆಯೊಳಗೆ ಅಲ್ಲಿ ನಾನು ಇವತ್ತಿಷ್ಟು ಕೆಲಸ ಮಾಡಿದ್ದೀನಿ,
ನಾಳೆ ಮುಂದಿನ ಕೆಲಸ ಮಾಡಬೇಕು ಅಂತ ನಿದ್ರೊಳಗೆಲ್ಲ ವಿಚಾರ ಮಾಡ್ತಾನಂದ್ರಿ? ಇಲ್ಲ. ಅದು ಒಂಥರ ಪ್ರಳಯ ಇದ್ದಂಗೆ ಅದು. ಪ್ರಳಯ ಇದ್ದಂಗೆ ಅದು ಅದು ಇದರಲ್ಲಿ ನಿತ್ಯ ಪ್ರಳಯ ಬ್ರಹ್ಮಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಪೀತ ತದ್ವತ್ ಪ್ರಸಂಗಾತ್ ಅಂತೇಳಿ ಒಂದು ಸೂತ್ರದಲ್ಲಿ ಬರ್ತದದು. ಅಂದರೆ ಅಲ್ಲಿ ಒಂದು ಪ್ರಳಯ ಆದಾಗ ಅಲ್ಲಿ ಏನು ಹೆಂಗಿರೋದಿಲ್ಲ, ಹಂಗೆ ನಾವು ಈ ಸುಸುಪ್ತಿ ಅವಸ್ಥೆಯೊಳಗೆ ಹೋದಾಗ ಅಲ್ಲಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಇಲ್ಲದೇ ಇರುವುದರಿಂದ ಅದಕ್ಕೆ ಸುಸುಪ್ತಿ ಅಂತ ಕರ್ಕೊಂಡು ಬಂದರು. ತಜ್ಜನ್ಮ ಅಂದರೆ ಆ ಸುಸುಪ್ತಿಯಿಂದ ಹುಟ್ಟಿರ್ತಕ್ಕಂಥದ್ದು ಯಾವುದು? ಸ್ವಪ್ನ ಜಾಗ್ರತವು. ಈ ಸ್ವಪ್ನ ಮತ್ತು ಈ ಎಚ್ಚರ ಇವೆರಡು ಅದರಿಂದ ಜನ್ಮ ಆಗ್ಯಾವಂತೀವಿ, ಹುಟ್ಟ್ಯಾವಂತೀವಿ. ಅದರಿಂದ ಗಾಢವಾದ ನಿದ್ರೆಯಿಂದ ಸ್ವಪ್ನಕ್ಕೆ ಬರ್ತೀವಿ, ಸ್ವಪ್ನದಿಂದ ಎಚ್ಚರಕ್ಕೆ ಬರ್ತೀವಿ. ಅಪಾಯ. ಯಾಕಂದ್ರೆ ಹೃದಯದಿಂದ ಮತ್ತು ಕಂಠಕ್ಕೆ ಬರ್ಬೇಕಲ್ಲ, ಕಂಠದಿಂದ ಎಚ್ಚರಕ್ಕೆ ಬರ್ಬೇಕಲ್ಲ. ಹೃದಯ ಸ್ಥಾನದಿಂದ ಕಂಠಸ್ಥಾನದಿಂದ ನೇತ್ರಸ್ಥಾನಕ್ಕೆ ಎಚ್ಚರ ಆಯ್ತು ಅಂದರೆ ನೇತ್ರಸ್ಥಾನದ ಜೀವ ಬಂದುಬಿಡ್ತಾನಲ್ಲಿ. ಅದಕ್ಕಂತ ಇದ್ದಾರೆ ತತ್ಸಾಕ್ಷಿಣ ಕಥಮೇಶು ನಿತ್ಯಜ್ಞಾನ ತೇತ್ರಯ. ಇಲ್ಲಿ ನಿತ್ಯಜ್ಞಾನ ಸ್ವರೂಪನಾಗಿರ್ತಕ್ಕಂಥ ಯಾವ ಸಾಕ್ಷಿ ಇದಾನಲ್ಲ, ಸಾಕ್ಷಿ ಅಂದರೆ ಪ್ರತ್ಯೇಕ ಆತ್ಮ. ಇಲ್ಲಿ ಆತ್ಮ ಏನಿದಾನಲ್ಲ ಅವನು ಈ ಜಾಗ್ರ ಸ್ವಪ್ನ ಸುಸುಪ್ತಿ ಈ ಮೂರು ಅವಸ್ಥೆಗಳಿಗೆ ಸಾಕ್ಷಿ ಸ್ವರೂಪನಾಗಿರುವುದರಿಂದ ಈ ಮೂರು ಅವಸ್ಥೆಗಳು ಅವನಿಗೆ ಎಲ್ಲಿದಾವು? ಕಥಂ ನೇಸ್ಯು ಅಂದರೆ ನನಗೆ ಈ ಮೂರು ಅವಸ್ಥೆನಿಗೆ ಎಲ್ಲಿದಾವು ಅಂತ. ಯಾಕಂದರೆ ಈ ಮೂರು ಅವಸ್ಥೆಗಳಲ್ಲಿ ನಾವು ಅಭಿಮಾನ ಮಾಡಿಕೊಂಡಾಗ ನಮಗೆ ಜಾಗ್ರದ, ನಾನು ಸ್ವಪ್ನದಲ್ಲಿದ್ದೀನಿ ಸುದ್ದಿ ಅಂತ ಹಿಂಗೆ ಹೇಳಬಹುದು. ಆದರೆ ವಾಸ್ತವಿಕವಾಗಿ ವಿಚಾರ ಮಾಡಿ ನೋಡಿದರೆ ಆತ್ಮನಿಗೆ ಸುಸುಪ್ತಿ ಅವಸ್ಥೆನೇ ಸಿದ್ಧ ಆಗೋದಿಲ್ಲ ಅಂದ ಬಳಿಕ ಇನ್ನು ಈ ಜಾಗ್ರ ಮತ್ತು ಸ್ವಪ್ನಗಳು ಇವು ಸಿದ್ಧ ಆಗ್ತಾವೇನು ಅಂತಂದರೆ ಇಲ್ಲ. ಅದಕ್ಕೆ ತೇ ತ್ರಯ ಅಂತ ಹೇಳಿದರು. ನಿತ್ಯಜ್ಞಾನಸ್ಯ ತ್ರಯ. ನಿತ್ಯಜ್ಞಾನವನ್ನು ಹೊಂದಿರತಕ್ಕಂಥ ಸಾಕ್ಷಿ ಆತ್ಮನಿಗೆ ಈ ಮೂರು ಅವಸ್ಥೆಗಳು ಕಥಮೇಶು, ಇವು ಮೂರು ನನಗೆ ಹೇಗಿದ್ದಾವೆ ಅಂತ ವಿಚಾರ ಮಾಡಿದರೆ ಇವು ಮೂರು ಅವಸ್ಥೆಗಳು ನನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಯಾಕಂದರೆ ನಾವು ಅವಸ್ಥಾತ್ರಯಗಳ ಅಭಿಮಾನ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೋಡಿ, ಜೀವನಿಗೆ ಬಂಧನ ಯಾಕೆ ಬಂತು ಅಂತಂದರೆ ಇವು ನಾವು ಪ್ರತ್ಯೇಕಾತ್ಮ ಸ್ವರೂಪ, ನಾವು ಪರಬ್ರಹ್ಮ ಸ್ವರೂಪರೇ. ಅದನ್ನು ಅರಿಲಾರ್ದ, ಅದನ್ನು ವಿಚಾರ ಮಾಡಿ ತಿಳ್ಕೊಳ್ಳಾರ್ದ ಈ ಅಹಂಕಾರದಿಂದ ನಾವು ಕೂಡ್ಕೊಂಡ್ಬಿಟ್ಟೇವೆ. ನಾನು ಅನ್ನುವಂಥ ಅಹಂಕಾರದಲ್ಲಿ ತಾದ್ಯಾಕೊಳ್ಳವರಾಗಿ. ಯಾಕಂದರೆ ಇದು ಈಗ ಒಬ್ಬ ರಾಜನ ಅಂತ ತಿಳ್ಕೊಡ್ರಿ, ಅವನ ಪಕ್ಕದಲ್ಲೇ ಮಂತ್ರಿ ಇರ್ತಾನೆ. ಮಂತ್ರಿ ನೋಡಕ್ಕೂ ರಾಜನ ಹಂಗೆ ಇರ್ತಾನೆ, ಆದರೆ ಆ ಮಂತ್ರಿಗೆ ರಾಜ ಅನ್ನಕ್ಕೆ ಬರ್ತದನ್ರಿ? ಇಲ್ಲ. ಹಂಗೆ ಅಹಂಕಾರ ಮಂತ್ರಿ ಇದ್ದಂಗೆ ಐತಿದು, ಮಂತ್ರಿ ಇದ್ದಂಗೆ ಐತಿದು. ಯಾಕಂದರೆ ಇದು ರಾಜನಂಗ, ಇದು ಮಂತ್ರಿ ಅಂದರೆ ಅಹಂಕಾರ ಏನೋ ಆತ್ಮನಂತೆ ತೋರ್ತದೆ. ಇದು ಅದು ಆತ್ಮ ಅಲ್ಲ. ಆತ್ಮನ ಸತ್ತ ತಗೊಂಡದ, ಆತ್ಮನ ಅರಿವನ್ನು ಪಡ್ಕೊಂಡು ಎಲ್ಲವನ್ನ ಬೆಳಗುತ್ತದೆ. ಅಂತ ಅಹಂಕಾರವೇ ನಾನು ಅಂತ ಭಾವಿಸಿದ್ದರಿಂದ ಇಷ್ಟೆಲ್ಲ ನಮಗೆ ಸಂಸಾರ ದುಃಖ ಶುರುವಾಗಿಬಿಟ್ಟೈತೆ. ನೋಡಿ, ಈ ಸಂಸಾರ ದುಃಖ ಯಾಕೆ ಬಂದದಂದ್ರೆ ಅಹಂಕಾರದಲ್ಲಿ ನಾವು ಅಭಿಮಾನ ಉಳ್ಳವರಾಗೀವಿ ಅಂತ. ಅಹಂಕಾರ ನಾನು ಅಂತ ತಿಳ್ಕೊಂಡಿದ್ದರಿಂದಲೇ ಇಷ್ಟೆಲ್ಲ ಕರ್ಮಗಳನ್ನು ಮಾಡುವುದು, ಕರ್ಮದ ಫಲಗಳನ್ನು ಅನುಭವಿಸುವುದು, ಹುಟ್ಟೋದು, ಸಾಯುವುದು, ಈ ಜನ್ಮ ಮರಣ, ಈ ಸಂಸಾರದ ಕೊರಚಾಟ ನಮಗೆ ಯಾಕೆ ಬಂದದ ಅಂತಂದರೆ ಅಹಂಕಾರದಲ್ಲಿ ನಾನು ಅಂತ ಭಾವಿಸಿದ್ದರಿಂದ. ಅಹಂಕಾರನೇ ತ್ಯಾಗ ಮಾಡು. ಹೆಂಗೆ ಒಂದು ಸರ್ಪಕ್ಕೆ 2 ವಿಷದ ಹಲ್ಲು ಇರ್ತಾವೆ, 2 ವಿಷದ ಹಲ್ಲು, ಅದು ತೆಗೆದು ಬಿಟ್ಟರೆ ನೀವು ಬೇಕಾದಂಗೆ ಕೊಳ ಹಾಕೊಡ್ರಿ, ನಿಮಗೆ ಅದು ಕಚ್ಚಿದ್ರೆ ಸಾವು ಬರಂಗಿಲ್ಲ. 2 ವಿಷಯದಲ್ಲಿ ಹೆಂಗೆ ಅಹಂಕಾರ ಮಮಕಾರ 2 ವಿಷಯದಲ್ಲಿ ಇದ್ದಂಗೆ ರೀ. ಅವೆರಡು ತೆಗೆದು ಬಿಡ್ರಿ ನೀವು. ಅಹಂಕಾರ, ಅದಕ್ಕೆ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಭಗವದ್ಗೀತೆಯೊಳಗೆ ಹೇಳ್ಕೊಂಡು ಬಂದ. ಯಾವ ಅಹಂಕಾರ ಮಮಕಾರವನ್ನು ತ್ಯಾಗ ಮಾಡಿದಾನೋ ಅವನೇ ನಿಜವಾದ ಭಕ್ತ, ಅವನೇ ನಿಜವಾದ ಜ್ಞಾನಿ. ಅದಕ್ಕೆ ನಾವು ಅಂಥ ಜ್ಞಾನ ಪಡ್ಕೊಳ್ಬೇಕಾಗಿತ್ತು ಅಂತಂದರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಇವುಗಳಲ್ಲಿ ನಾನು ನನ್ನದು ಅಂತ ನಾವೇನು ಅಭಿಮಾನ ಮಾಡ್ಕೊಂಡೇವಿ, ಅವಸ್ಥಾತ್ಗಳ ಅಭಿಮಾನ ಮಾಡ್ಕೊಂಡೇವಿ, ಇದನ್ನು ಸಂಪೂರ್ಣ ತ್ಯಾಗ ಮಾಡಿಬಿಟ್ರೆ ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯತ್ ಬ್ರಹ್ಮನ್ ಜಗತ್. ಇನ್ನು ದೃಷ್ಟಿ ಜ್ಞಾನ ಮಾಡ್ಕೋಬಾರ್ದು. ಹಸಿರು ಕನ್ನಡಕ ಹಾಕೊಂಡ್ರೆ ಎಲ್ಲ ಹಸಿರು ಕಾಣ್ತದೆ. ಚಪ್ಪಲು ಎಲ್ಲ ಕಲ್ಲು ತುಳಿತಾವ್ರಿ, ಎಲ್ಲ ತುಂಬ ಹಾಸ್ರಿ ಅಂತ ತುಂಬ ಹಾಸ್ಬೇಕಾಗಿಲ್ಲ. ನಿನ್ನ ಕಾಲ ಚಪ್ಪಲ್ ಹಾಕೊಂಡ್ಬಿಡು, ಇಡೀ ಎಲ್ಲ ಹಾಸ್ದಂಗೆ ಎಲ್ಲಿ ಹೋದರೂ ಕೂಡ ನಿನಗೆ ಚುಚ್ಚಂಗೆ. ಹಂಗೆ
ನಮ್ಮ ದೃಷ್ಟಿ ಬದಲು ಮಾಡ್ಕೋಬೇಕಾದ ಅಷ್ಟೇ. ನಾವೇನು ನಾನು ನನ್ನದು ಅನ್ನುವಂಥ ಅಹಂಕಾರ ಕೂಡಿಕೊಂಡೇವಲ್ಲ, ಅದೇ ನಮ್ಮ ದುಃಖ ಕಾರಣ ಆಗಿದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಇರಲಿ, ಮುಂದಿನ ವಿಚಾರವನ್ನು ಪೂಜ್ಯರು ನಿರೂಪಣೆ ಮಾಡ್ತಾರೆ ಅಂತ ಹೇಳ್ತಾ ಈ 4 ಮಾಡ್ತಾ ಇದ್ದೇನೆ. ಓಂ